ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿಗೆ ಬಂದಿದೆ? ಒಂದು ತಂಡ ಅಥವಾ ಒಂದು 3-4 ಜನಗಳ ಒಂದು ಕೂಟ, ಆ ಕೂಟ ಎಲ್ಲ ರೀತಿಯಲ್ಲಿ ಈ ಒಂದು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕರಿಸ್ತಾ ಇದೆ. ಅವರಿಂದ SITಗೆ ಏನು ಸಿಗಬೇಕಾಗಿತ್ತೋ ಸಿಗ್ತಾ ಇದೆಯಾ? ತನಿಖೆಯಲ್ಲಿ ಲೋಪದೋಷಗಳು ಇದೆಯಾ? ತನಿಖೆ ಪ್ರೊಸೀಜರ್, ಪ್ರಕ್ರಿಯೆಗಳು ಅಂತ ಬಂದಾಗ ಯಾವುದು ಮೊದಲಾಗಬೇಕಾಗಿತ್ತು ಅದು ಆಗಲಿಲ್ವಾ? ಈ ಒಂದು ತನಿಖೆ ವಿಚಾರಕ್ಕೆ ಬಂದಾಗ ಇಲ್ಲಿ ತನಿಖೆ ನಡೆದಿದ್ದಕ್ಕಿಂತ ಹೆಚ್ಚು ಅಪಪ್ರಚಾರದ್ದೇ ತೂಕ ಜಾಸ್ತಿ ಇದೆ ಅಂತ ಒಂದು ವಾದ. ಇಲ್ಲ, ತನಿಖೆ ನೀವು ಎಲ್ಲಿಂದ ಶುರು ಮಾಡಬೇಕಾಗಿತ್ತು, ತಂದು ಎಲ್ಲಿಗೆ ನಿಲ್ಲಿಸಿದ್ದೀರಾ ನೀವು? ಒಂದು ಬುರುಡೆ ಹಿಡ್ಕೊಂಡು ಬಂದಾಗ ಅಲ್ಲಿಂದ ಸ್ಟಾರ್ಟ್ ಆಗಬೇಕಾಗಿತ್ತು ತನಿಖೆ. ಆ ವ್ಯಕ್ತಿ ಹೇಳಿದ ಕಡೆ ಅಲ್ಲ, ಇಲ್ಲಪ್ಪ ನಾವು ಡೆಲ್ಲಿಗೂ ಹೋಗ್ತೀವಿ, ನಾವು ಈ ಕಡೆ ಬೆಂಗಳೂರಿಗೂ ಬರ್ತೀವಿ, ಮಂಡ್ಯಗೂ ಹೋಗ್ತೀವಿ, ಮೈಸೂರಿಗೂ ಹೋಗ್ತೀವಿ, ಎಲ್ಲ ಕಡೆ ನಾವು ಬರ್ತಾ ಇದ್ದೀವಲ್ವಾ? ತನಿಖೆ ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎನ್ನುವುದು ತನಿಖೆ ಪೂರ್ತಿ ರಿಪೋರ್ಟ್ ಕೊಟ್ಟ ಮೇಲೆ ಅಷ್ಟೇ ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ SIT ವಾದ ಇರಬಹುದು. ಇದರ ನಡುವೆ ಪ್ರಿಯಾಂಕರ್ಗೆ ಒಂದು ಕಡೆ ಮಾತಾಡ್ತಾರೆ, ಇದು RSS ವರ್ಸಸ್ RSSನ ಜಗಳ. ಇದು ಒಂದು ಕಡೆ ಧರ್ಮಸ್ಥಳ ಚಲೋ, ಧರ್ಮಸ್ಥಳಕ್ಕೆ ನಾವು ಹೋಗೋಣ, ಯಾತ್ರೆ ಮಾಡೋಣ, ಸತ್ಯ ಯಾತ್ರೆ ಮಾಡೋಣ ಅಂತ ಒಬ್ಬರು, ಧರ್ಮಸ್ಥಳ ಯಾತ್ರೆ ಮಾಡೋಣ ಅಂತ ಒಬ್ಬರು. JDS ಮತ್ತು BJP ಪೈಪೋಟಿಗೆ ಬಿದ್ದವರಂತೆ ಇಲ್ಲಿ ನಡೀತಾ ಇದೆ. ಹೀಗಿದ್ದಾಗ NIA ಕೊಟ್ಬಿಡಿ ತನಿಖೆ ಅಂತ ಬಂದಾಗ NIA ತನಿಖೆ ಕೊಡುವುದು ಹೇಗೆ ಮತ್ತು ಯಾಕೆ? NIA ತನಿಖೆ ಕೊಡಬೇಕಾದ್ರೆ ಇರತಕ್ಕಂಥ ಮಾನದಂಡಗಳು ಏನು? ಯಾವ ವಿಚಾರವನ್ನು NIAಗೆ ಕೊಡಬೇಕು, ಯಾವ ವಿಚಾರವನ್ನು CBIಗೆ ಕೊಡಬೇಕು, ಯಾವುದನ್ನು ಯಾವ ತನಿಖಾ ಸಂಸ್ಥೆ ತನಿಖೆ ಮಾಡಬೇಕು, ನಿರ್ಧಾರ ಮಾಡೋದು ಯಾರು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದೇ ವಿಚಾರಗಳಲ್ಲಿ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಏನೇನು ಮಾತಾಡಿದ್ರೆ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಮೊದಲಿಗೆ ಈ ಒಂದು ಡಿಬೇಟಲ್ಲಿ ದಿಲೀಪ್ ನಮ್ಮ ಜಾಯ್ನ್ ಆಗಿದೆ. ದಿಲೀಪ್ ಕುಣಿಗಲ್, BJP ವಕ್ತಾರರು. ಸ್ವಾಗತ ನಮಗೆ ದಿಲೀಪ್ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನ ಕೇಶವ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ನಮ್ಮನ್ನ ಅಶೋಕ್ ಕುಮಾರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಅಶೋಕ್ ಕುಮಾರ್ ಅವರೇ ಈ ಡಿಬೇಟ್ಗೆ. ಸಂಕೇತ್ ಅಡಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಸಂಕೇತ್ ಅಡಿಗೆ ಸರ್ ಈ ಡಿಬೇಟ್ಗೆ. ನಮಸ್ಕಾರ. ಕೇಶವ್ ಅವ್ರನ್ನ ಮಾತಾಡ್ತೀನಿ ಮೊದಲಿಗೆ. ಕೇಶವ್ ಅವರೇ, ಈ ತನಿಖೆನ ಈಗ BJP ಅವರೆಲ್ಲ ಬಂದು NIA ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ತನಿಖೆ ಇದು ಬೇಡ, ಇನ್ನೊಂದು ಬೇಕು ಅಂತ ಹೇಳಿದಾಗ ಈ ತನಿಖೆ ಲೋಪದೋಷಗಳನ್ನಾದರೂ ಅವರು ಎತ್ತಿ ತೋರಿಸ್ಬೇಕು. ತನಿಖೆ ಪ್ರೊಸೀಜರ್ ಬಗ್ಗೆ BJP ಕಡೆಯಿಂದ ಪೂರ್ತಿ ಮಾಹಿತಿ ಇರ್ತಕ್ಕಂಥವ್ರು ಹೀಗಲ್ಲ, ಹೀಗೆ ತನಿಖೆ ಮಾಡಬೇಕು ಅಂತ ಹೇಳಬೇಕು. ಅಥವಾ ಅವ್ರು ತನಿಖೆ ಮಾಡಿರೋ ವರದಿ ಪೂರ್ತಿ ನನ್ನ ಕೈ ಸೇರಿಬಿಟ್ಟಿದೆ, ಇಲ್ಲಿ ಬಹಳ ತಪ್ಪುಗಳಾಗಿದೆ, ಹಿಂಗೆಲ್ಲ ತನಿಖೆ ಮಾಡೋದು, NIA ಆದರೆ ಈ ಥರ ಮಾಡ್ತಾ ಇಲ್ಲ ಅಂತಾದರೂ ಹೇಳಬೇಕು. ತನಿಖೆ ಇಲ್ಲಿಯೂ ಕಂಪ್ಲೀಟ್ ಆಗಿಲ್ಲ. ಮೋರೋವರ್ ಕೇಶವ್ ಅವರಾಗಲಿ, ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಲಿ, ಯಾರೇ ಆಗಲಿ ಇವತ್ತಿನವರೆಗೆ ತನಿಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಕಡೆಯಿಂದ ಅಪಸ್ವರ ಇಲ್ಲ. SIT ತನಿಖೆ ಮಾಡ್ತಾ ಇದೆಯಾ, ಮಾಡಲಿ, ಸಹಕಾರ ಕೊಡ್ತೀವಿ ಅಂತ ನೀವು ಹೇಳಿದ್ದೀರಾ. ಇದ್ರ ಮಧ್ಯೆ BJP ಅವರು ಬಂದು ಇಲ್ಲಿ NIA ತನಿಖೆ ಆಗಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಕೇಶವ್ ಅವರೇ? SIT ಅವರು ಒಂದು ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ತನಿಖೆಗಳ ಮಾಹಿತಿಗಳು ಯಾವುದು ಹೊರಗಡೆ ಬರುವುದಿಲ್ಲ, ಅದು SITಗೆ ಇರುವಂತಹ ಒಂದು ಚೌಕಟ್ಟಿನೊಳಗೆ ನಡೀತಾ ಇದೆ. ಎಲ್ಲಿ ಇವರ ತಪ್ಪಾಗಿದೆ, SIT ಅವರು ಏನು ಸರಿ ಮಾಡ್ತಾ ಇಲ್ಲ, ಏನು ಆಗಿದೆ ಅಂತ ಹೇಳುವಂತ ಮಾಹಿತಿಯನ್ನು ಈ BJP ಅವರು ಹೇಳ್ತಾ ಇಲ್ಲ ಇವತ್ತು. ಆದ್ರೆ ನಮಗೆ NIA ಕೊಡೋದಕ್ಕೂ ಯಾವುದೇ ತೊಂದರೆ ಇಲ್ಲ, ನಮ್ಮ ಹೆದರಿಕೆಯೂ ಇಲ್ಲ. ಆದ್ರೆ ಎಲ್ಲಿ ಲೋಪದೋಷಗಳಾಗಿದ್ದಾವೆ, ಈಗ ಬುರುಡೆಯ ಬಗ್ಗೆ ಸರಿಯಾಗಿ ತನಿಖೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಬುರುಡೆಯ ಬಗ್ಗೆ ತನಿಖೆ ಮಾಡಲಿಲ್ಲ ಅಂತ ಹೇಳುವುದಕ್ಕೆ ಅವರನ್ನು ದೂರುದಾರರಾಗಿದ್ದವರನ್ನು ಇವತ್ತು ಆರೋಪಿಯಾಗಿ ತಂದಿದ್ದಾರೆ. ಹಲವಾರು ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಫೋರ್ಜರಿ ಅಂತ ಸೆಕ್ಷನ್ಗಳನ್ನು ಹಾಕಿ ಇವತ್ತು ಅವರನ್ನು ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ. ಆದ್ರೆ SIT ಸರಿಯಾದ ದಾರಿಯಲ್ಲಿ ಹೋಗ್ತಿದೆ ಅಂತ ಹೇಳುವಂತ ವೈಯಕ್ತಿಕ ಅನಿಸಿಕೆ ನನ್ನದು. ಆದ್ರೆ ಇವರು ಬಂದು ಇವತ್ತು ಇಲ್ಲಿ ಸಮಾವೇಶ ಮಾಡಿ ಅದು ಸರಿ ಇಲ್ಲ, ಯಾಕೆ ಮಾಡಲಿಲ್ಲ ಅಂತ ಹೇಳುವುದಕ್ಕೆ ಯಾವುದೇ ಪುರಾವೆಯನ್ನು ಕೊಡ್ಲಿಲ್ಲ. ಎಲ್ಲಿ SIT ತಪ್ಪಿದೆ ಅಥವಾ SIT ಅವರು ಏನ್ ಮಾಡ್ತಿದ್ದಾರೆ ಅಥವಾ ಕರ್ನಾಟಕ ಸರ್ಕಾರ ಇದಕ್ಕೆ ಏನಾದ್ರೂ ಇದರ ಮೇಲೆ ಇನ್ಫ್ಲುಯೆನ್ಸ್ ಬೀರ್ತಿದ್ಯಾ ಎಂಬ ಯಾವುದೇ ವಿಚಾರಗಳ ಬಗ್ಗೆ ಇವರು ಮಾತಾಡಲಿಲ್ಲ. ಹಾಗಾಗಿ SITಗೆ ಕೊಡ್ಬೇಕು ಅಂತ ಹೇಳುವಂತ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಇದು ನಮ್ಮಿಂದ ಆದದ್ದು ಅಂತ ಹೇಳುವಂತ ಒಂದು ಭಾವನೆ ಅವರಲ್ಲಿ ಇದೆ ಅಂತ ಹೇಳುವಂತ ಅನಿಸಿಕೆ ನನ್ನಲ್ಲಿ ಇದೆ. ಬಹುಶಃ ಇದು ನಮ್ಮಿಂದ ಆಗ್ಬೇಕು, ನಾವೇ ಮಾಡ್ಬೇಕು ಅಂತ ಹೇಳುವಂತ ಅನಿಸಿಕೆ ಅವರಲ್ಲಿ ಇದೆ. ಹಾಗಾಗಿ ಅವರು NIAಗೆ ಕೊಡ್ಬೇಕು ಅಂತ ಹೇಳ್ತಿದ್ರು. ಇನ್ನೊಂದು ವಿಷಯ ಸರ್, ಮಾತಾಡಿ ಕೇಶವ್ ಅವರೇ ಮಾತಾಡಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಗೃಹ ಸಚಿವರಾಗಿದ್ದಂತ ಅಶೋಕ್ ರವರು ಆಗ ಈ ಸೌಜನ್ಯ ಹತ್ಯೆ ಆದಾಗ, ಧರ್ಮಸ್ಥಳ ಅತ್ಯಾಚಾರ ಹತ್ಯೆ ಆದಾಗ ಅವರೇ ಗೃಹ ಸಚಿವರಾಗಿದ್ದದ್ದು. ಅದೇ ಸಂದರ್ಭದಲ್ಲಿ ಅವರು ಧರ್ಮಸ್ಥಳಕ್ಕೆ ಬಂದಿದ್ರು.
ಸೌಜನ್ಯನ ಮನೆಗೆ ಅವತ್ತು ಭೇಟಿ ಕೊಟ್ಟಿರ್ಲಿಲ್ಲ ಅವರು. ಆದ್ರೆ ಈಗ ಈ ಪ್ರಕರಣ ತೀವ್ರತೆಯನ್ನು ಪಡ್ಕೊಂಡಿರುವಾಗ, ಇದರಲ್ಲಿ ಸತ್ಯಾಂಶಗಳೆಲ್ಲ ಹೊರಗಡೆ ಬರ್ತಿರುವಾಗ, ಏನು ಅವರು ಇವತ್ತು ಮಾನ್ಯ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಅವರ ಮನೆಗೆ. ಇದರಲ್ಲಿ ಯಾವ ರೀತಿಯ ರಾಜಕೀಯ ಅಡಗಿದೆ, ಇದು ಯಾಕಾಗಿ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಇವತ್ತು ಸ್ಪಷ್ಟನೆಯನ್ನು ನೀಡಬೇಕು ಸಮಾಜಕ್ಕೆ. ಓಕೆ, ಈಗ ಜಯಂತ್, ನಮಗೆ ಕೇಶವ್ ಅವರ ಮಾತನ್ನು ನಾವು ನಂಬಿಕೊಳ್ಳೋದಾದರೆ, ಧರ್ಮಸ್ಥಳಕ್ಕೆ ನೀವು ಬೇಡದ ಅತಿಥಿಗಳು, ನೀವು ಇವತ್ತಿಗೆ ಬೇಡದಿರೋ ಕೆಲಸಕ್ಕೆ ನೀವು ಹೋಗಿರೋದು ಅಂತ ನಾವು ಕೇಶವ್ ಅವ್ರ ಮಾತನ್ನು ಹೇಳಿ ಅದನ್ನು ಯಾಕೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರವರು, ಈಗ ಅವ್ರಿಗೆಲ್ಲ ಅವಶ್ಯಕತೆ ಇಲ್ಲ. ನೀವೇನಾದರೂ SIT ದೋಷ ಇತ್ತು, ಅವ್ರು ಹೇಳಿದ್ರಲ್ಲ, ಈಗ ಯಾರು ದೂರುದಾರರಿದ್ದರು ಅವ್ರನ್ನ ಆರೋಪಿಯನ್ನಾಗಿ ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ, ಕಟ್ಟಕಟ್ಟಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅವ್ರನ್ನ. ಇದರ ಮಧ್ಯೆ ನಿಮಗೆ ಏನಕ್ಕೆ ಅವಶ್ಯಕತೆ ಇತ್ತು, ಏನೋ ಲೋಪದೋಷ ನೀವು ತೋರಿಸ್ಬೇಕಾಗಿತ್ತಲ್ವ ಅಂತೇಳಿ ಯಾರು ನಿಮ್ಮನ್ನು ಕರೆದಿದ್ರು? ಸೌಜನ್ಯ ಮನೆಗೆ ಅವತ್ತಿಗೆ ಬರೆದಿರೋರು ಇವತ್ತಿಗೆ ಹೋಗುವುದರ ಹಿಂದೆ ರಾಜಕೀಯ ಅಡಗಿದೆ ಅಂತ ಕೇಶವ್ ಅವರ ವಾದ. ನಿಮ್ಗೆ ಏನಿಸ್ತಾ ಇದೆ ಸರ್? ನೋಡಿ, ಈಗ NIA ವಿಚಾರ, NIAಗೆ ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತೇಳಿ ಸರ್, NIA ನಾವು ಕೇಳ್ತಿರ್ತಕ್ಕಂಥ ಉದ್ದೇಶ, ಧರ್ಮಸ್ಥಳದ ವಿಚಾರ ಬಂದು ಇರಾಕ್ನಲ್ಲಿ ಮೀಡಿಯಾದಲ್ಲಿ ಬರ್ತದೆ, ಇರಾಕ್ನ ಅಲ್ ಜಜೀರಾದಲ್ಲಿ ಬರ್ತದೆ, ಜಪಾನ್ ಮೀಡಿಯಾಸಲ್ಲಿ ಬರ್ತದೆ, ಇದು ನ್ಯಾಷನಲ್ ಇಶ್ಯೂ ಆಗುತ್ತೆ, ಆ ಮೀಡಿಯಾದಲ್ಲಿ ಬರ್ತದೆ. ಸೊ ಒಂದು ಬಿಗ್ ಕ್ವಶನ್ ಮಾರ್ಕ್ ಆಗ್ತಾರೆ, 1000 ಸ್ಕಲ್ಸ್ ಫೌಂಡ್ ಇನ್ ಹಿಂದೂ ಟೆಂಪಲ್ ಅಂತ ಹೇಳಿ ಆ ರೀತಿ ಕ್ವಶನ್ ಮಾರ್ಕ್ ಅಲ್ಲಿ ತೋರಿಸ್ತಾರೆ. ಈ ಮಟ್ಟಕ್ಕೆ ದೊಡ್ಡ ಷಡ್ಯಂತ್ರ ಇಡೀ ವರ್ಲ್ಡ್ ವೈಡ್ ಆಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಒಂದು. ಮತ್ತೆ ಇದ್ರೊಳಗಡೆ ಇನ್ನೊಂದು NIA ಅಂಡರಲ್ಲಿ ಬರ್ತಕ್ಕಂಥದ್ದು ಸೈಬರ್ ಟೆರರಿಸಂ ಬರ್ತದೆ ಈ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಸೈಬರ್ ಟೆರರಿಸಂ ಅಂತ ಒಂದು ಮೀಡಿಯಾದೊಳಗಡೆ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾನೆ ಅವನು, ಯಾರೋ ಸಮೀರ್ ಅಂತಕ್ಕಂಥ ವ್ಯಕ್ತಿ. ಆ ವಿಚಾರವಾಗಿ ಒಂದು ತನಿಖೆ ಆಗಬೇಕು ಅಂತ. ಮತ್ತೊಂದು ಬರ್ತಕ್ಕಂಥದ್ದು ಫಾರಿನ್ ಫಂಡಿಂಗ್ NIA ನಲ್ಲಿ. ಸೊ ಫಾರಿನ್ ಫಂಡಿಂಗ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಅನುಮಾನ ಮೊದಲಿಂದ ಇದೆ. ಯಾಕೆ ಅಂತಂದ್ರೆ ಇದೇ ಸಮೀರ್ ಅಂತಕ್ಕಂಥ ವ್ಯಕ್ತಿಗೆ ಪಾಕಿಸ್ತಾನದ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ಗಳು ಬಂದು ಆತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆತನ ಪರವಾಗಿ ವಿಡಿಯೋ ಮಾಡ್ತಿದ್ದಾರೆ. ಮತ್ತೆ ಫಾರಿನ್ ಅಂತ ನೀವು ಯೂಟ್ಯೂಬ್ ನಲ್ಲಿ ನೋಡ್ಬೇಕು ಸರ್, ಅವ್ನು ಯೂಟ್ಯೂಬ್ ವಿಡಿಯೋ ಹಾಕ್ದಾಗ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಪೋರ್ಟ್ ಫ್ರಮ್ ಪಾಕಿಸ್ತಾನ್, ಸಪೋರ್ಟ್ ಫ್ರಮ್ ಇರಾಕ್, ಸಪೋರ್ಟ್ ಫ್ರಮ್ ಇರಾನ್ ಅಂತ ಈ ತರ ಬರ್ತಾ ಇದೆ. ಸೊ ಅಂಡ್ ಕಮೆಂಟ್ ಅಲ್ಲಿ ನಾನು ತುಂಬಾ ಕಡೆ ನೋಡಿದ್ದೀನಿ, ಇಫ್ ಯು ನೀಡ್ ದ ಮನಿ ವಿ ವಿಲ್ ಪೇ ದ ಮನಿ ಅಂತ ಹೇಳಿ ಆ ರೀತಿಯೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಸೊ ನಮ್ಮ ಅನುಮಾನ ಅಂತೂ ಇದೆ, ಫಾರಿನ್ ಫಂಡಿಂಗ್ ಆಗಿದೆ ಈ ಕೇಸ್ಗೆ, ಫಾರಿನ್ ಫಂಡಿಂಗ್ ಆಗಿದೆ ಅಂತ. ನನ್ನ ವಿಷಯ ಬಹಳ ಸ್ಪಷ್ಟವಾಗಿದೆ ದಿಲೀಪ್. ಸ್ಟೇಕ್ ಹೋಲ್ಡರೇ ಈಗ ಕೇಶವ್ ಅವರು, ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸ್ಟೇಕ್ ಹೋಲ್ಡರೇ ಅವರು. ಈ ಫಾರಿನ್ ಫಂಡ್ ಆಗಿರಲಿ, ಇವನಿಗೆ ಯಾರೋ ಸಮೀರ್ ವಿಡಿಯೋ ಮಾಡಿದಾಗ ಅವ್ನ ಕಮೆಂಟ್ ಸೆಕ್ಷನ್ ಆಗಲಿ, ಇನ್ಯಾರ್ಯಾರೋ ಇದ್ರ ಬಗ್ಗೆ ಅಲ್ ಜಜೀರಾ ಚಾನಲ್ ಬಂತು ಅನ್ನೋದಾಗಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ SIT ತಪ್ಪು ಹಾದಿಯಲ್ಲಿ ಇದ್ದರೆ ಈ ಫಂಡ್ಗಳ ವಿಚಾರದಲ್ಲಿ ತನಿಖೆ ಶುರುವಾಗ್ತಾ ಇದ್ದಿದ್ದು SIT ಅವ್ರನ್ನೂ ಮಾಡ್ತಾ ಇದ್ರು ಏನೋ ಒಂದು. ಸ್ಟೇಕ್ ಹೋಲ್ಡರೇ ಅವರು, ಅವರೇ ಸುಮ್ಮನಿದ್ದಾಗ ಧರ್ಮಸ್ಥಳಕ್ಕೆ ನಿಮ್ಮನ್ನು ಯಾರು ಕರೀದೆ ನೀವ್ಯಾಕೆ ಚಲೋ ಅಂತ ಹೋಗಿ ಅಲ್ಲಿ ಬಿಡ್ತಾ ಇದ್ದೀರಿ. ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ಅವತ್ತಿಗೆ ಬರಲಿಲ್ಲ ಆ ಮನುಷ್ಯ ಅಲ್ಲಿಗೆ ಬರಲಿಲ್ಲ, ಸೌಜನ್ಯ ಮನೆಗೆ ಬರಲಿಲ್ಲ. ಇವತ್ತು ಅಧ್ಯಕ್ಷನು ಹೋಗೋದೆ, ಅಶೋಕ್ ಹೋಗೋದೆ ಅಂದ್ರೆ ಯಾರು ಇವ್ರು ಕರೆದಿದ್ರು? ಇದ್ಯಾಕೆ ದ್ವಂದ್ವ ಯಾಕೆ ನಿಮ್ಗೆ ಅಂತ ಅವ್ರು ಕೇಳಿದ್ರಿ, ಅವರೇ ಕೇಳಿದ್ರಿ. ಈ ಬುರ್ಡೆ ವಿಚಾರಕ್ಕೂ ಈ ಬುರ್ಡೆ ಗ್ಯಾಂಗ್ಗೂ ಸೌಜನ್ಯ ವಿಚಾರಕ್ಕೂ ಸಂಬಂಧ ಇಲ್ಲ, ಇಟ್ಸ್ ಕಂಪ್ಲೀಟ್ ಡಿಫರೆಂಟ್ ಕೇಸಸ್. ಆಯ್ತು. ಸೊ ಈ ಸೌಜನ್ಯ ಮನೆಗೆ ಇವತ್ತು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಒಂದು ಸೌಜನ್ಯಯುತವಾಗಿ ಭೇಟಿ ಕೊಟ್ಟಿರಬಹುದು. ಸೊ ಅವತ್ತಿಂದ ಆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ, ಏನು ಅವ್ರನ್ನ ವಿಚಾರ ಮಾಡಬೇಕು, ಮಾತನಾಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೊಂದು ಹೆಣ್ಮಗಳಿಗೆಲ್ಲ ಒಂದು ಅನ್ಯಾಯ ಆಗಿದೆ, ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಅಂತೇಳಿ ಒಂದು ಭೇಟಿ ಕೊಟ್ಟಿರ್ಬೋದು ಒಂದು. ಸೆಕೆಂಡ್ ಥಿಂಗ್, ಈ ಬುರ್ಡೆ ಕೇಸಲ್ಲಿ ಯಾಕೆ ನಮ್ಗೆ SIT ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತಂದ್ರೆ, SIT ಇವತ್ತು ಏನು ಇದು SIT ಫಾರ್ಮ್ ಮಾಡಿದಾರಲ್ಲ ಸರ್, ಫಾರ್ಮ್ ಮಾಡಕ್ಕಿಂತ ಮುಂಚೆ ಇವನೇನ್ ಬುರ್ಡೆ ಹಿಡ್ಕೊಂಡ್ ಬರ್ತಾನೆ, ನಾನು ಬುರ್ಡೆ ಊತ ಹಾಕಿದ್ದೀನಿ 1000 ಕಡೆ ಅಂತೇಳಿ ಇವತ್ತು ಜಯಂತ್ ಹೇಳ್ತಾ ಇದ್ದಾನೆ. ನೀವು ಅವನ ಸ್ಟೇಟ್ಮೆಂಟ್ ಅನ್ನ ಗಮನಿಸಬೇಕು. ಯಾರೋ ಜಯಂತ್ ಬುರ್ಡೆ ಹಿಡ್ಕೊಂಡ್ಬಂದಂತಹ ಆತನ ಮೇಲೆ ಯಾರೋ ಪ್ರಭಾವ ಬೀರ್ಬಿಟ್ಟಿದ್ದಾರೆ, ಆತನಿಗೆ ಜೀವ ಬೆದರಿಕೆ ಇದೆ ಚಿನ್ನಯ್ಯ ಅನ್ನೋನಿಗೆ, ಅದಕ್ಕೋಸ್ಕರ ಸುಳ್ಳು ಹೇಳಿದಾನೆ. ನಮಗೆ ಮೊದಲನೇ ಒಂದು ಜಾಗ ತೋರಿಸಿದ್ದ, ಆ ಜಾಗ ತೋರಿಸಿದ್ದೆ ಬೇರೆ, ಈಗ ತೋರಿಸಿರೋದೇ ಬೇರೆ ಅಂತ ಆತ ಹೇಳ್ತಾ ಇದ್ದಾನೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಸರ್, ನಾವು ಯೋಚನೆ ಮಾಡ್ಬೇಕಾಗಿರೋದು ನೋಡಿ, ಆ ಚಿನ್ನಯ್ಯ ಅಂತಕ್ಕಂತ ಮಾಸ್ಕ್ ಮೆನ್ನ ಕರ್ಕೊಂಡ್ಬಂದ ಯಾವ ರೀತಿ ಕರ್ಕೊಂಡ್ಬರ್ತಾರೆ ಅಂತಂದ್ರೆ, ಒಂದು ಸೆಕ್ಯೂರಿಟಿ ನೋಡ್ಬೇಕು ಸರ್, ಕಂಪ್ಲೀಟ್ ಆಗಿ ಬುಲೆಟ್ ಪ್ರೂಫ್ ಜಾಕೆಟ್, ಆತನಿಗೆ ಮುಖ ಮುಚ್ಚಿ, ಆತನಿಗೆ ಪೊಲೀಸ್ನವ್ರು ಸುತ್ತಲೂ ಸೆಕ್ಯೂರಿಟಿ ಕೊಟ್ರೆ ಸೆಕ್ಯೂರಿಟಿ ನಾ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ಆ ಮಟ್ಟದಲ್ಲಿ ಕರ್ಕೊಂಡ್ಬಂದು ಸೀಕ್ರೆಸಿ ಮೇಂಟೈನ್ ಮಾಡಿದ್ರು ಸಹ ದಿಲೀಪ್ ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಅವರು. ಸರ್ ನಾನು ಫೋನ್ ಮಾಡಲ್ಲ, ಸಾಕ್ಷಿ ಸಂರಕ್ಷಣಾ ಕಾಯ್ದೆನೇ ಹೇಳ್ತೀರಿ, ಅದನ್ನೇ ಹೇಳ್ತಾ ಇರೋದು. ವಿರುದ್ಧ ಮಾತನಾಡ್ತಲ್ಲ, ಪ್ಲೀಸ್ ಲಿಸನ್ ಸರ್, ಮಾತಾಡಕ್ ಬಿಡಿ. ಅಷ್ಟು ಸೆಕ್ಯೂರಿಟಿ ಕೊಟ್ಟರು ಸಹ, ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡಿದ್ರು ಸಹ ಆತನ ಮೇಲೆ ಜೀವ ಬೆದರಿಕೆ ಇದೆ ಅಂತೇಳಿ ಇನ್ನೊಂದು ಕತೆ ಕಟ್ತಾ ಇದಾರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ಸೊ ಇದೊಂದು. ಮತ್ತೆ ಬೇರೆಯವರು ಇದ್ದಾರೆ, ಮಾತಾಡ್ಸ್ಬಿಟ್ಟು ಬರ್ತೀನಿ ನಾನು. ಈಗ ಸಂಕೇತ್ ಸರ್,
ಈಗ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬೇಕಾದ್ರೆ ನನ್ನ ಕೈನಲ್ಲಾಗಲಿ ಯಾರದೇ ಕೈನಲ್ಲಾಗಲಿ SIT ಅವ್ರನ್ನ ಬಿಟ್ಟುಬಿಟ್ಟು ಯಾರ ಕೈಲೂ ರಿಪೋರ್ಟ್ ಇಲ್ಲ ಸರ್, ಯಾರ ಕೈಲೂ ವರದಿ ಕಂಪ್ಲೀಟ್ ಆಯಿತು, ಇಂಟರ್ಮ್ ವರದಿ ಬಂದಿದೆ, ಕೋರ್ಟಿಂದ ತೀರ್ಪು ಕೊಡ್ತು ಅಂತ ನಮ್ಮ ಯಾರ ಕೈಲೂ ಇಲ್ಲದೇ ಇದ್ದಾಗ ಇದು NIA ತನಿಖೆ ಮಾಡಿಬಿಡಲಿ, ಇದು CBI ತನಿಖೆ ಮಾಡಿಬಿಡಲಿ ಅಂಥೇಳಿ ಜೊತೆಗೆ ಅನಪೇಕ್ಷಿತ ಅತಿಥಿಗಳಾಗ್ತಾ ಇದ್ದಾರೆ BJP ಅವರು ಅಲ್ಲಿಗೆ. ಯಾಕಂದರೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹೇಳೋ ಮಾತು ನಾನು ಹೇಳ್ತಾ ಇದ್ದೀನಿ, ಸೌಜನ್ಯ ಮನೆಗೆ ಸೌಜನ್ಯಯುತ ಭೇಟಿ. ಈಗ ಸೌಜನ್ಯ ಮನೆಗೆ ಇವತ್ತು ನೆನಪಾದ್ರ ಸೌಜನ್ಯ ಅವ್ರ ತಾಯಿ ಮನೆ ಇವತ್ತು ಅವ್ರ ಮನೆ ಅಡ್ರೆಸ್ಸು, ಮನೆ ಕ್ರಾಸು, ಲೊಕೇಶನ್ನು, ಅಡ್ರೆಸ್ಸು ಇವತ್ತು BJP ನಾಯಕರಿಗೆ ಸಿಗ್ತಾ? ಇವ್ರು ಸಪೋರ್ಟಿಗೆ ಬಂದಿದ್ದಾರಾ ಅಥವಾ ಇನ್ನೇನ ಬೇರೆ ರಾಜಕೀಯ ಲಾಭಕ್ಕೆ ಬಂದಿದ್ದಾರಾ ಅಂತ ಇವ್ರ ಪ್ರಶ್ನೆ ಇದೆ ಸರ್. NIAಗೆ ಕೊಡಬೇಕು ಅನ್ನೋದಾದರೆ SITಲಿರ್ತಕ್ಕಂಥ ಲೋಪದೋಷಗಳನ್ನು ಪ್ರೂವ್ ಮಾಡಬೇಕಾಗತ್ತೆ. ವಿತೌಟ್ ರಿಪೋರ್ಟು ಹಾಗೆ ಹೇಳಬಹುದಾ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ? ನೋಡಿ, ಸೌಜನ್ಯ ಮನೆಗೆ ಇವತ್ತು ಇಷ್ಟು ವರ್ಷಗಳ ನಂತರ BJP ಅವರು ಯಾಕೆ ಭೇಟಿ ಕೊಟ್ರು, ಇಷ್ಟು ದಿನ ಯಾಕೆ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ನಾನು ಯಾವುದೇ ವ್ಯಾಖ್ಯಾನವನ್ನು ಹೇಳೋದಿಲ್ಲ. ಇದು ಒಂದು ವಿಚಾರ, ಅದು ರಾಜಕೀಯ ವಿಚಾರ. ಅದು ನಾನ್ ಹೇಳಬೇಕಾಗಿರೋದು ಒಂದೇ ಒಂದು ವಿಚಾರ ನನಗೆ ಸಂಬಂಧಪಡುವಂತದ್ದು. ಒಂದು, NIA ಆಕ್ಟ್ ಆಫ್ 2008 ಅಂದ್ರೆ ಏನು, ಅದ್ರ ಅಧಿಕಾರ ವ್ಯಾಪ್ತಿ ಅಂತದ್ದು, ಯಾವ ಸಂದರ್ಭಗಳಲ್ಲಿ ಅದು ಅಧಿಕಾರ ವ್ಯಾಪ್ತಿಯನ್ನು ಪಡೆದುಕೊಳ್ತದೆ ಅನ್ನೋದು ಒಂದು. ಮತ್ತೆ ಪ್ರಸ್ತುತ ಪ್ರಕರಣ ಅದಕ್ಕೆ NIA ಕೊಡುವಂತ ಕೇಸ್ ಹೌದೋ ಅಲ್ವೋ, ಅದು NIA ವ್ಯಾಪ್ತಿ ಬರುತ್ತೋ ಇಲ್ವೋ ಅನ್ನೋದು ಎರಡನೇ ವಿಚಾರ. ಇವೆರಡೇ ನನ್ನ ಅಭಿಪ್ರಾಯದಲ್ಲಿ, ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮುಖ್ಯವಾದದ್ದು ಅಂತ ನನ್ನ ಅಭಿಪ್ರಾಯ. ಮೊದಲೇದ್ದು, ಈಗ SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. SIT ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದಾಗ ಇಫ್ ದೇ ಫೈಂಡ್ ಎನಿ ಆಕ್ಟ್, ಏನಾದ್ರು ಇಂಡಿಯನ್ ಸಾವರಿನಿಟಿ ಅಥವಾ ಇಂಡಿಯನ್ ಸೆಕ್ಯೂರಿಟಿ ಅಥವಾ ಇಂಟಿಗ್ರಿಟಿ ಆಫ್ ಇಂಡಿಯಾ ಅದಕ್ಕೆ ಏನಾದ್ರು ಧಕ್ಕೆ ಬರುವಂತದ್ದು ಏನಾದ್ರು ಸಾಕ್ಷ್ಯಗಳ ಸಿಕ್ಕಲ್ಲಿ ಅವರು ಸರ್ಕಾರಕ್ಕೆ ರೆಫರ್ ಮಾಡಬಹುದು. ಆರ್ ಇಫ್ ದೇ ಫೈಂಡ್ ಎನಿ ಮಟೀರಿಯಲ್ ವಿಚ್ ಸೇಸ್ ಸಜೆಸ್ಟ್ ದಟ್ ದರ್ ಇಸ್ ಅ ಥ್ರೆಟ್ ಟು ದ ಫ್ರೆಂಡ್ಲಿ ರಿಲೇಶನ್ಶಿಪ್ ವಿತ್ ಫಾರಿನ್ ಕಂಟ್ರೀಸ್, ಆ ತರ ಏನಾದ್ರು ಮಟೀರಿಯಲ್ ಸಿಕ್ಕರೆ ಅವರು ಸರ್ಕಾರಕ್ಕೆ ಕಳಿಸಬಹುದು. ಮತ್ತೆ ಮೂರನೇದ್ದು, ವಿಚ್ ರಿಲೇಟ್ಸ್ ಟು ದ ಅಟೋಮಿಕ್ ಅಂಡ್ ನ್ಯೂಕ್ಲಿಯರ್ ಫೆಸಿಲಿಟಿಗೆ ಸಂಬಂಧಪಟ್ಟಂಗೆ, ಡ್ಯಾಮ್ಗಳಿಗೆ ಸಂಬಂಧಪಟ್ಟಂಗೆ, ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಥ್ರೆಟ್ ಇದ್ದಾಗ ಅವ್ರು ಕಳಿಸಬಹುದು. ನಾಲ್ಕನೇದ್ದು, ಇಫ್ ದಿ ಪರ್ಸನ್ಸ್ ಹೂ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಅನ್ ಅಫೆನ್ಸ್ has committed any act of terrorism, any act of terrorism is also involved in the investigation. ಅಥವಾ ಯಾವ್ದಾದ್ರು ಮಟೀರಿಯಲ್ ಟೆರರಿಸಂ ಸಂಬಂಧಪಟ್ಟಂಗೆ, ಟೆರರಿಸಂ ಫಂಡಿಂಗ್ ಸಂಬಂಧಪಟ್ಟಂಗೆ, ಅದರ್ ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್ ಸಂಬಂಧಪಟ್ಟಂಗೆ ಏನಾದ್ರು ಸಿಕ್ಕಲ್ಲಿ SIT ಅವರು ಸರ್ಕಾರದ ಗಮನಕ್ಕೆ ತಂದು, ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಸೂಕ್ತ ಕಾನೂನದ ಪ್ರಕಾರ ಅವರು ಸೆಂಟ್ರಲ್ ಗವರ್ಮೆಂಟ್ ಗೆ ಅಥವಾ NIAಗೆ ರೆಫರ್ ಮಾಡಬಹುದು. ಅಥವಾ ಇವನ್ ಎಲ್ಲವನ್ನು ಹೊರತುಪಡಿಸಿ ಸೆಂಟ್ರಲ್ ಗವರ್ಮೆಂಟ್ ಗೆ ಅಥವಾ ಈ ಹೋಮ್ ಮಿನಿಸ್ಟ್ರಿಗೆ ಏನಾದ್ರು ಇಂಟೆಲಿಜೆನ್ಸ್ ಮುಖಾಂತರ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಥವಾ ಇದು ಯಾವ್ದಾದ್ರು ನಾನು ಏನ್ ಹೇಳಿದ್ದೆ NIA ಆಕ್ಟ್ ನಲ್ಲಿ ಇರುವಂತದ್ದು, ಆ ತರ ಘಟನೆಗಳು, ಸಾಕ್ಷ್ಯಗಳು ಇಂಡಿಪೆಂಡೆಂಟ್ ಆಗಿ ಅಥವಾ ಏನಾದ್ರು ಮಾಹಿತಿ ಸಿಕ್ಕಲ್ಲಿ ಅವರು ಕೂಡ ಸೆಂಟ್ರಲ್ ಗವರ್ಮೆಂಟ್ ನವರು ನೇರವಾಗಿ ಯಾರದೇ ಮುಲಾಜಿಲ್ದೆ, ಯಾರದೇ ಹೇಳಿಕೆ ಇಲ್ಲದೆ, ಯಾರದೇ ರೆಕಮೆಂಡೇಶನ್ ಇಲ್ಲದೆ ಅವರೇ ನೇರವಾಗಿ ಆದೇಶ ಮಾಡಬಹುದು. ಇದಲ್ದೇನೂ ಕೂಡ NIAಗೆ ಸ್ವತಃ ಪವರ್ ಇದೆ, ಸೋ ಮೋಟೋ ಪವರ್ಸ್ ಅಂತ ಹೇಳ್ತೀವಿ. ಇಫ್ ದೇ ಫೈಂಡ್ ಎನಿ ಮಟೀರಿಯಲ್, ಬಿಕಾಸ್ ದೇ ಆರ್ ಆಲ್ವೇಸ್ ಕನೆಕ್ಟೆಡ್ ಟು ಇಂಟೆಲಿಜೆನ್ಸ್, if they find any material, any evidence, any clue of commission of any offense which attracts the power of the NIA, ಅವಾಗ ಕೂಡ ಅವ್ರು ಮಾಡ್ಬೋದು. ಈಗ NIAನು ಕೂಡ ಕಣ್ಣು ಮುಚ್ಚಿ ಕುತ್ಕೊಂಡಿಲ್ಲ ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಬಿಕಾಸ್ ಇಫ್ ದ NIA is sitting idle, then it is a failure of the intelligence by the NIA and the intelligence department, and the home ministry itself is a failure in the central government. Correct. ಈಗ NIAದವ್ರಿಗೆ ಏನು ಇಲ್ಲಿವರೆಗೆ ಏನು ಕಾಣದೇ ಇದ್ದಂತದ್ದು ಸಾಕ್ಷಿ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಕಾಣದೇ ಇರುವಂತ ಸಾಕ್ಷಿ, SITಗೆ ಕಾಣದೇ ಇರುವಂತ ಸಾಕ್ಷಿ, ಈ ಮಾನ್ಯ BJPಯ ಕೆಲವೊಬ್ರು ಅಥವಾ ಬೇರೆ ಬೇರೆ ಪಕ್ಷದವರು, ಬೇರೆ ಬೇರೆ ಹೋರಾಟಗಾರರಿಗೆ ಏನಾದ್ರು ಇದ್ರ ಬಗ್ಗೆ ಸಾಕ್ಷ್ಯ ಸಿಕ್ಕಿದ್ರೆ ದೇ ಆರ್ ಆಲ್ವೇಸ್ ವೆಲ್ಕಮ್ ಟು ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದಿ ಕನ್ಸರ್ನ್ಡ್ ಅಥಾರಿಟೀಸ್. ಯಾರಿಗೂ ಸಿಗದೇ ಇದ್ದದ್ದನ್ನ ಇವ್ರಿಗೆ ಸಿಗಬಾರ್ದು ಅಂತೇನಿಲ್ಲ, ಸಿಕ್ಕಿರಬಹುದು, ಎವಿಡೆನ್ಸ್ ಇರಬಹುದು, ಇವರು ಹೇಳೋದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ, ಇದ್ರೂ ಇರಬಹುದು. ಇದ್ರೆ ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರೆ ಅಥವಾ ಸಂಬಂಧಪಟ್ಟವ್ರು ಅದನ್ನ ಪರಿಶೀಲನೆ ಮಾಡದೇ ಇದ್ರೆ, ಈಗ ಸ್ಟೇಟ್ ಗವರ್ಮೆಂಟ್ ಅಥವಾ SIT ಗಮನಕ್ಕೆ ಇವ್ರು ತಂದ್ರೆ ಅವ್ರು ಅದನ್ನ ಪರಿಶೀಲನೆ ಮಾಡಿ ಇದು NIA ಕೊಡುವಂತ ಕೇಸ್ ಹೌದು ಅಲ್ವಾ, ಆ ತರ ಮಟೀರಿಯಲ್ ಇದೆ ಅನ್ನೋ ನೋಡ್ಕೊಂಡು ತೀರ್ಮಾನ ತಗೋತಾರೆ. ಆದಾಗ್ಯೂ ಕೊಟ್ಟ ನಂತರ ಕೂಡ SIT ಏನಾದ್ರು ತೀರ್ಮಾನ ತಗೊಳ್ಳದೆ ಇದ್ರೆ ದೇ ಕ್ಯಾನ್ ಆಲ್ವೇಸ್ ಅಪ್ರೋಚ್ ದಿ NIA ಡೈರೆಕ್ಟ್ಲಿ ಬೈ ವೇ ಆಫ್ ರಿಪ್ರೆಸೆಂಟೇಷನ್ or to the central home ministry by way of a representation. ಎಲ್ಲರೂ ಇವ್ರ ಮಾತಿಗೆ ಬೆಲೆ ಕೊಡದೇ ಇದ್ರೆ, ಇವ್ರು ಕೊಡುವಂತ ಸಾಕ್ಷಿಗಳಿಗೆ ಅವ್ರು ಏನಾದ್ರು ಬೆಲೆ ಕೊಡದೇ ಇದ್ರೆ, the next course of action would be to approach the court of law. Correct.
ಹೀಗೆಲ್ಲ ಇದ್ದಾಗ ಒಂದ್ ಕಡೆಗೆ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಅಂತ ಇವ್ರು ಹೇಳ್ಬೇಕಾದಾಗ ದ ಇಶ್ಯೂ ವಿಚ್ ಇಸ್ ನಾಟ್ ಬೀನ್ ನೋನ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಇರೋದು ಅವ್ರದ್ದು, ಓಕೆ ಅವ್ರಿಗೆ ಗೊತ್ತಿಲ್ಲದೆ ಇರೋಂಥದ್ದು, ಸೆಂಟ್ರಲ್ ಗವರ್ಮೆಂಟ್ಗೆ ಗೊತ್ತಿಲ್ಲದೆ ಇರೋಂಥದ್ದು, ಇಲ್ಲಿ ಒಬ್ಬರು 4 ಜನಕ್ಕೆ ಮಾತ್ರ ಗೊತ್ತಿದೆ ಅಂತಂದ್ರೆ ಅದು ಅತಿಶಯೋಕ್ತಿ ಅಂತಲ್ಲ, ಅದು ಬಹಳ ಗಂಭೀರವಾದ ವಿಚಾರ. ಯಾರಿಗೂ ಗೊತ್ತಿಲ್ಲದಂಥದ್ದು ಸಾಕ್ಷಿ ಇವ್ರ ಹತ್ರ ಇದೆ ಅಂತಂದ್ರೆ ಅದನ್ನು ತರಾತುರಿ ಮಾಡದೆ ಈ ತುರ್ತಾಗಿ ಅದನ್ನ ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕು. ಬೀದಿಯಲ್ಲಿ ನಾವು ಹೇಳ್ಕೊಂಡು ಓಡಾಡುವಂತ ವಿಚಾರ ಅಲ್ಲ ಇದು. ಇದು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ದೇಶವನ್ನ ರಕ್ಷಣೆ ಮಾಡ್ಬೇಕು, ದೇಶಭಕ್ತಿ ಇದ್ದವರು ಇಮಿಡಿಯೇಟ್ ಆಗಿ ಅದನ್ನ ಕಾರ್ಯ ಪ್ರವೃತ್ತರಾಗಬೇಕು ಅನ್ನೋದು ನನ್ನ ಅನಿಸಿಕೆ. ನಾನು ಇವ್ರಿಗೆ ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಮುಂದಿನ ಕಾರ್ಯಕ್ರಮಗಳ ಕಾರ್ಯರೂಪಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಸಂದರ್ಭದಲ್ಲಿ ಒಂದೇ ವಿಚಾರ ಹೇಳ್ತೇನೆ. ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ಇದನ್ನ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಭಯಪಡಿಸೋಕ್ಕಿಂತ ಜನರಿಗೆ ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅಶೋಕ್ ಕುಮಾರ್ ಅವರಿದ್ದಾರೆ. ಅಶೋಕ್ ಕುಮಾರ್ ಸರ್, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಮ್ಮ ರಾಜ್ಯದಲ್ಲಿದೆ. ಒಂದು ಕಡೆ SIT ತನಿಖೆ ಆಗಬೇಕು ಅಂತ ಒಂದಷ್ಟು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ SIT ತನಿಖೆಗೆ ಅವರು ಕೊಟ್ಟರು. ಇದಾದಮೇಲೆ BJP ಆಫ್ ಲೇಟ್ ಒಂದು 15 ದಿನನೋ ವೆಯ್ಟ್ ಮಾಡಿದ್ರು. ಇದೀಗ ಬಹುಶಃ ಕಂತುಗಳಲ್ಲಿ ಕೆಲವು ನಾಯಕರು ಹೋದರು, ದೊಡ್ಡ ಮಟ್ಟದಲ್ಲಿ ಇದೀಗ ಹೋಗ್ತಾ ಇದ್ದಾರೆ. ಹೋಗಿ ಪೊಲಿಟಿಕಲ್ ಗೇನ್ಗೆ ಎಳೆದು ಬಿಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ಧರ್ಮನ ಎಳಿ ತಗೊಂಬರ್ತಾ ಇದ್ದಾರೆ. SIT ಬಗ್ಗೆ ಅಸಮಾಧಾನ ಇದ್ದರೆ ಸಂಕೇತ್ ಸರ್ ಬಹಳಷ್ಟು ವಿಚಾರ ಹೇಳಿದ್ರು, ಕೇಶವ್ ಸರ್ ಕೂಡ ಬಹಳಷ್ಟು ಒಂದು ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಇದು ಟ್ರ್ಯಾಕ್ ತಪ್ತಾ ಇದೆಯಾ ಅವ್ರ ಹೋರಾಟ ಅಂತ, ಏನು ಹೇಳಬೇಕು ಅದನ್ನು ಹೇಳೋಕ್ಕಾಗದೆ ಇನ್ನೇನೋ ಮಾಡೋಕ್ಕೆ ಹೋಗಿದ್ದಾರೆ ಇವರು ಅಂತ. ಇಲ್ಲ ರಮಾಕಾಂತ್, ಇಲ್ಲಿ 2 ವಿಚಾರಗಳು. ಒಂದು ಕಾನೂನು ಭಾಗ ಒಂದಿದೆ, ಇನ್ನೊಂದು ಧರ್ಮದಲ್ಲಿ ರಾಜಕಾರಣ. ಓಕೆ. ಆಮೇಲೆ ಬಿಜೆಪಿ ಬಂದು ತನ್ನ ತವರು ನೆಲದಲ್ಲೇ ಹೋರಾಟ ಮಾಡ್ತಾ ಇರೋದು. ಹಾಗಾಗಿ ಬೇಸಿಕಲಿ ಏನಾಗುತ್ತೆ, ನಾವು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಕ್ಷಮೆ ಕೇಳಿ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಟ್ಟು ನಾವು ಇಲ್ಲಿ ಸೌಜನ್ಯ ಪ್ರಕರಣ ಮತ್ತು ಅದರ ಹಿಂದಿನ ಪ್ರಕರಣಗಳು ಏನಾಗಿದೆ ಅದರ ಚರ್ಚೆ ನಡಿಬೇಕು. ಒಂದು, ಇಲ್ಲಿವರೆಗೆ ಸುಮ್ಮನೆ ಇದ್ದಂಥ BJP ಇದ್ದಕ್ಕಿದ್ದಂಗೆ ರ್ಯಾಲಿ ಮಾಡಿಕೊಂಡು ಹೋಗುವಂಥದ್ದು. ಹಿಂದೆ ನಿಮಗೆ ಗೊತ್ತಿದೆ, ಮಠಾಧೀಶರೆಲ್ಲ ಬಂದು ರಾಜಕಾರಣದ ಪಡಸಾಲೆಯಲ್ಲಿ ಕೂತಿದ್ರು. ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ ಒಂದು ಹಳೆ ಸ್ಲೋಗನ್ ಇದೆ. ನನಗೆ ಸುಮಾರು ಒಂದು 15-16 ವರ್ಷದಿಂದ ಇದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಮುತ್ತಪ್ಪರಯ್ಯವರು ಒಂದು ಮಾತು ಹೇಳಿದ್ರು ನನಗೆ. ಅವರು 3 ತೇರನ್ನು ಮಾಡಿಕೊಡ್ಬೇಕು ಅಂತೇಳಿ, ಒಂದು ಪುತ್ತೂರಿಗೊಂದು, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೊಂದು, ಧರ್ಮಸ್ಥಳಕ್ಕೆ ಅವರು ತೇರು ಕೊಡಲಿಲ್ಲ ಮುತ್ತಪ್ಪರಯ್ಯವರು. ನಾನು ಕೇಳಿದೆ ಯಾಕೆ ಸರ್ ಅಂತೇಳಿ. ಯಾಕೆ ಸರ್ ನೀವು ಧರ್ಮಸ್ಥಳದ ಬಗ್ಗೆ? ಇಲ್ಲ ನಿಮಗೆ ಗೊತ್ತಿಲ್ಲ ಹಲವಾರು ವಿಚಾರಗಳು ಅಂತ ಹೇಳಿದ್ರು. ನಾನು ಹೇಳ್ತಿರೋದು 15-16 ವರ್ಷಗಳ ಹಿಂದೆ. ನೇತ್ರಾವತಿ ನದಿಯಲ್ಲಿ ಎಷ್ಟು ಹೆಣಗಳು ತೇಲಿ ಹೋಗಿವೆ ನಿಮಗೆ ಗೊತ್ತಾ ಅಂತ ಕೇಳಿದ್ರು. ಏನು ಸರ್ ಹೊಸ್ದಾಗಿ ಹೇಳ್ತಾ ಇದ್ದೀರಾ ಕತೆ, ಇವೆಲ್ಲ ನಾವು ನಂಬೋದಿಲ್ಲ ನೀವು ಹೇಳಿದ್ರೆ ಅಂತೇಳಿ ನಾನು ಅವ್ರ ಜೊತೆ ವಾದಕ್ಕೆ ಬಿದ್ದೆ. ಆವಾಗ ಅವರು ಕೆಲವು ಸತ್ಯಗಳನ್ನು ಹೇಳಿದ್ರು, ಈಗೆಲ್ಲ ನಡೀತಾ ಇದೆ ಅಂತೇಳಿ. ಆಮೇಲೆ ನೀವು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವು ದೇಶಪಾಂಡೆಯವರ ಅಳಿಯಾಳ ಕ್ಷೇತ್ರ ಇರ್ಬೋದು, ಮತ್ತು ಸಿರ್ಸಿ ಸಿದ್ದಾಪುರ ಇರ್ಬೋದು, ಧರ್ಮಸ್ಥಳ, ಇಲ್ಲಿ ಈ ಬ್ಯಾಕ್ವರ್ಡ್ ಕ್ಲಾಸ್ನವ್ರು ಇರುವಂಥವ್ರು ಇಲ್ಲೂ ಜೀತ ಪದ್ಧತಿ ಇನ್ನೂ ಇದೆ. ಈ ಜಿಲ್ಲೆಗಳಲ್ಲಿ ಜೀತ ಪದ್ಧತಿ ಇದೆ, ಇನ್ನೂ ಇದೆ. ನಮ್ಮ ಕಡೆ ಏನು ಜೀತ ಪದ್ಧತಿ ಅಂತ ಹೇಳ್ತೀವಿ ಅಲ್ಲಿದೆ. 5.5% 6%ಗೆ ಸಾಲ ಕೊಡೋದು ಹಣವನ್ನು. ಅದು ಕೊನೆಯವರೆಗೂ ಅವರ ಮಕ್ಕಳು ಮದುವೆ ಇರ್ಬೋದು, ಆಮೇಲೆ ಬೇರೆ ಏನೇ ಕಾರ್ಯಕ್ರಮಗಳಿರ್ಬೋದು. ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದೆ 100 ದೇವತೆಗಳಿದ್ದಾವೆ. ಎಲ್ಲ ದೇವತೆಗಳಿಗೆ ಪೂಜೆ ಮಾಡಬೇಕು, ಸಂತೆ ಮಾಡಬೇಕು ಅಂದ್ರೆ ಇವರು ಪ್ರತಿ ವಾರನೂ ಒಂದು ಸಂತೆಗೆ ಹೋಗ್ಬೇಕಂದ್ರೂ ಸಾಲ ತಗೊಳ್ತಾರೆ. ಮೈಕ್ರೋ ಫೈನಾನ್ಸ್. ಇವರು ಸಾಯೋವರೆಗೂ ಆ ಸಾಲ ತಿರೋದಿಲ್ಲ. ಅವರು ಸಾಯೋವರೆಗೂ ಇದು ಮೇಯ್ನು ಜನಗಳಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಸೌಜನ್ಯ ಪ್ರಕರಣ ಆದಮೇಲೆ ಅದರ SIT ರಚನೆ ಏನಾಯಿತು, SIT ರಚನೆ ಆಗಿರೋದ್ರಿಂದ SIT ರಿಪೋರ್ಟನ್ನು ನಾವು ವೆಯ್ಟ್ ಮಾಡಬೇಕು. ನೀವು ಮಧ್ಯಂತರ ವರದಿ ಕೊಡಿ. ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಮಧ್ಯಂತರ ವರದಿ ಕೊಡ್ಲಿಕ್ಕೆ ಎಲ್ಲಿ ಬರುತ್ತೆ? ಕಾನೂನು ಪಂಡಿತರಿದ್ದಾರೆ, ಅವ್ರು ಹೇಳಬೇಕು SIT ವರದಿ ಕಂಪ್ಲೀಟ್ ಆಗಬೇಕು. ಅದು ಏನು ವರದಿನ ಕೊಡುತ್ತೆ ಅದರ ಆಧಾರದ ಮೇಲೆ ಮತ್ತೆ ಅದು ಕೋರ್ಟ್ಗೆ ಸಬ್ಮಿಟ್ ಆಗಬೇಕಲ್ವಾ.
ಅದರದ ಮೇಲೆ ಕ್ರಮ ಆಗಬೇಕೇ ಹೊರತು ಇಲ್ಲಿ ಮುಖ್ಯವಾಗಿ ಇದನ್ನ ರಾಜಕೀಯಕರಣಗೊಳಿಸ್ತಾ ಇರುವಂಥದ್ದು. ಓಕೆ, ಅದನ್ನ ನಿಲ್ಲಿಸ್ಬೇಕು. ಇವರು ಹೋಗ್ತಾರೆ. ಆಮೇಲೆ ಧರ್ಮಸ್ಥಳದಲ್ಲಿ ಇಂದಿನಿಂದ ನಮ್ಮ ಹೋರಾಟಗಾರರು ಅವರು ಇವರು ಹೋಗೋದು, ಅಲ್ಲಿ ಅವ್ರಿಗೆ ಸನ್ಮಾನ ಮಾಡೋದು. ರಮಾಕಾಂತ್, ನಿಮಗೆ ಗೊತ್ತಿರೋಂಗೆ ನಾವು ಕ್ರಿಕೆಟ್ ಆಡಿದ್ವಿ ಅಲ್ಲಿ, ನಾವು ಪ್ರೆಸ್ ಕ್ಲಬ್ ಟೀಮಿಂದ ಮತ್ತೆ ಸುದೀಪ್ ಟೀಮ್ ಎಲ್ಲ ಉಜಿರೆನಲ್ಲಿ. ನೀವು ಇದರಿಂದ ಕಾಣುತ್ತೆ. ನಾನು ಬಂದಿರಲಿಲ್ಲ ಹೇಳಿ ಸರ್, 15-16 ವರ್ಷದಿಂದ. ಆಗ ಆ ನೆಲ ಅಲ್ಲಿ ಆಯ್ಕೆ ಮಾಡಿಕೊಂಡು ಇವರೇ ಧರ್ಮಾಧಿಕಾರಿಗಳೇ, ಅವರ ಬ್ರದರೇ ಅಲ್ಲಿ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಕರೆದು ಅಲ್ಲಿ ಮಾಡಿದ್ರು. ಈ ಮಕ್ಕಳೆಲ್ಲ, ಆ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿದ್ರು ಅಲ್ಲಿ. ಆಮೇಲೆ ತುಂಬ ಅಲ್ಲಿ ರಾಜಕೀಯದ ಅಭಿಮಾನಿಗಳು ಮತ್ತು ಇದರ ಸಿನಿಮಾ ಅಭಿಮಾನಿಗಳು ಆ ಭಾಗದಲ್ಲಿ ತುಂಬ ಕಡಿಮೆನೆ. ಕ್ರಿಕೆಟ್ ಅಭಿಮಾನಿಗಳು ತುಂಬ ಕಡಿಮೆನೆ. ಅಲ್ಲಿ ಪುತ್ತೂರು, ಧರ್ಮಸ್ಥಳ, ಉಜಿರೆ ಈ ಭಾಗದಲ್ಲಿ ಮುಂಚೆಯಿಂದ ಅದು RSS BJP ಇದ್ದೇ ಇದೆ ಅಲ್ಲಿ. ಓಕೆ, ಈಗ ಅಂಗಾರ ಅವರು 6 ಟರ್ಮ್ ಅಲ್ಲಿ ಗೆದ್ದಿದ್ರು. ಈಗ ಅವರು ರಿಟೈರ್ಡ್ ಆಗಿದ್ದಾರೆ ಇದ್ರ ಕ್ಷೇತ್ರದಲ್ಲಿ. ಹಾಗಾಗಿ BJP ಏನು ಹೋರಾಟ ನಡೆಸ್ತಾ ಇರೋದು ತನ್ನ ತವರು ನೆಲದಲ್ಲಿ ಹೋರಾಟ ನಡೆಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಫೈನ್. ಕೇಶವ್ಜಿ, ನನ್ನ ಪಾಯಿಂಟ್ ಇಲ್ಲಿ ಈಗ ಈ ಥರ, ಈಗ ಈ ಒಂದು ತನಿಖೆ, ಒಂದು ಆರೋಪ ಬಂತು, ನನಗೆ ನೀವಾಗಲಿ ಅಥವಾ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಲಿ ಹೇಳಿರೋ ಮಾತೇನು ಅಂದರೆ, ಈ ತನಿಖೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂತ ನೀವೇ ಹೇಳಿದ ಮೇಲೆ ಈ ಒಂದು ಬೆಂಬಲದ ವಿಚಾರದಲ್ಲಿ ನಿಮಗೇನ ಕೊರತೆ ಇತ್ತಾ? BJP ಬಂದು ನಿಮಗೆ ಬೆಂಬಲದ ಕೊರತೆಯನ್ನು ಇವರು ನೀಗಿಸ್ತಾ ಇದ್ದಾರಾ ಅಲ್ಲಿ, ಅಥವಾ JDS ಬಂದು ನೀಗಿಸ್ತಾ ಇದ್ದಾರಾ? ನಾಳೆ ದಿನ ಕಾಂಗ್ರೆಸ್ ಕೂಡ ಬರಬಹುದು, ಕಾಂಗ್ರೆಸ್ನವರು ಬರಬಹುದು, ನಾಳೆ ದಿನ ನಾನು ಅಲ್ಲಗಳಿಯಲ್ಲ ಅದನ್ನು. ಸೊ ಇವ್ರು ಯಾರಾದರೂ ಬಂದು ನಿಮಗಿರ್ತಕ್ಕಂಥ ಬೆಂಬಲದ ಕೊರತೆ ನೀಗಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಕೇಸಲ್ಲಿ? ಸರ್, ಖಂಡಿತ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಧರ್ಮಾಧಿಕಾರಿಗಳು ಒಂದು ಮಗುವಿನ ತರ, ಅವರ ಮನಸ್ಸು ಒಂದು ಮಗುವಿನ ತರ. ಯಾರು ಬಂದ್ರು ಕೂಡ ಅವರು ಇಲ್ಲಿ ಸ್ವೀಕಾರ ಮಾಡ್ತಾರೆ, ಎಲ್ರಿಗೂ ಅಭಿಪ್ರಾಯವನ್ನು ತಗೊಳ್ತಾರೆ, ಅವರ ಏನು ಅಭಿಪ್ರಾಯ ಇದೆ ಅದನ್ನು ಹೇಳ್ತಾರೆ. ಪಕ್ಷ ಭೇದ ಮರೆತು ಮೊನ್ನೆಯ ಸದನದಲ್ಲಿ ಚರ್ಚೆ ಆದ ವಿಚಾರವನ್ನು ನಾವೆಲ್ಲ ಗಮನಿಸಿದ್ದೇವೆ. ಈಗ ಇಷ್ಟು ದೊಡ್ಡ ಹೋರಾಟ ಮಾಡಿ ಇಲ್ಲಿ ಧರ್ಮಸ್ಥಳದಲ್ಲೇ ಬಂದು ನಿಂತು NIAಗೆ ತನಿಖೆಗೆ ಕೊಡಿ ಅಂತ ಹೇಳ್ತಿದ್ದಾರಲ್ಲ ಇವತ್ತು BJP ಅವರು. ಇದ್ರ ಒಳಮರ್ಮ ಏನು ಅಂತ ನಾನು ಪ್ರಶ್ನೆ ಮಾಡ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಪಕ್ಕದ ಸುರತ್ಕಲ್ನಲ್ಲಿ ಸುಖಾನಂದ ಶೆಟ್ಟಿ ಅಂತ ಹೇಳುವ ಒಬ್ಬರ ಕೊಲೆ ಆಯ್ತು. ಯಾವ ಹೋರಾಟ ಮಾಡಿ ಇವರು NIAಗೆ ಕೊಟ್ರು? NIA ಅವರು ಇವತ್ತು ಬಂದು ತನಿಖೆ ಮಾಡ್ತಿದ್ದಾರಲ್ಲ, ಅಲ್ಲಿ ಯಾವ ಹೋರಾಟ ಇತ್ತು ಇವ್ರದ್ದು? BJP ಅವರು ಏನು ಹೋರಾಟ ಮಾಡಿದ್ರು? ಕೇವಲ ಒಂದು ನಿಯೋಗ ಹೋಗಿ ಅಲ್ಲಿ ಗೃಹ ಸಚಿವರಲ್ಲೋ ಅಥವಾ ಸಂಬಂಧಪಟ್ಟವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇವತ್ತು NIA ಆಗ್ತಾ ಇದೆ. ಹಾಗಾಗಿ ಇವರು ಆ ವಿಶ್ವಾಸಕ್ಕೆ ತಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡಬೇಕು, ಬಿಟ್ರೆ ಈ ರಾಜಕಾರಣದ ಲಾಭಕ್ಕಾಗಿ ಇದನ್ನೆಲ್ಲ ಮಾಡೋದು ಎಷ್ಟು ಸರಿ ಅಂತ ಹೇಳುವಂತದ್ದು. ಕೇಶವ್ಜಿ, ಸ್ಟ್ರೈಟ್ ಅವೇ ಒಂದು ಕ್ವಶನ್ ಕೇಳ್ತೀನಿ, ಸ್ಟ್ರೈಟ್ ಅವೇ ನೇರ ಪ್ರಶ್ನೆ ಕೇಳ್ಬಿಡ್ತೀನಿ ನಿಮಗೆ. ನಿಮ್ಗೆ NIA ತನಿಖೆ ಬೇಕಾ, SIT ತನಿಖೆ ಓಕೆನಾ? ನಮಗೆ ಯಾವ ತನಿಖೆಯೂ ಆಗ್ತದೆ ಸರ್. NIA ಇರ್ಲಿ, SIT ಇರ್ಲಿ. ಆದ್ರೆ SIT ಮಾಡಿದ ತಪ್ಪು ಏನು, SITಯಲ್ಲಿ ಏನು ಈಗ ತಪ್ಪುಗಳು ನಡೆದಿವೆ, ಅಂತಾರಾಷ್ಟ್ರೀಯ ವಿಚಾರಗಳು ಬಂದಾಗ, ಈಗ ಅವನೊಬ್ಬ ಯೂಟ್ಯೂಬರ್ ಇದ್ದಾರೆ, ಫಂಡ್ಗಳು ಬಂದಿದ್ದಾವೆ ಅಂತ ಹೇಳುವಂತ ವಿಚಾರಗಳು ಬಂದಾಗ ಇದನ್ನು ತನಿಖೆ ಮಾಡುವಂತದ್ದು ನಮ್ಮ ರಾಜ್ಯ ಸರ್ಕಾರಕ್ಕೂ ಅರ್ಹತೆ ಇದೆ, ಸೆಂಟ್ರಲ್ ಗವರ್ಮೆಂಟ್ಗೂ ಅರ್ಹತೆ ಇದೆ. ಈಗ ನಾವು ಅಷ್ಟು ವೀಕ್ ಅಂತ ಕೇಳುವಂತದ್ದು, ನಾವು ನಮ್ಮ ಸರ್ಕಾರದ ವಿಚಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅಷ್ಟು ವೀಕ್ ಆಗಿದೆಯಾ, ಅಥವಾ ಈ ಕೇಂದ್ರ ಸರ್ಕಾರದ ಒತ್ತಡ ತಂದು ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತ ಅಗತ್ಯ ಇದೆಯಾ ಇಲ್ಲಿ? ಮತ್ತೆ ತಾವು ಕೇಳಿದ್ರಿ ಬೆಂಬಲವನ್ನು ಸೂಚಿಸಲಿಕ್ಕೋಸ್ಕರ ಬಂದ್ರ ಅಂತ ಹೇಳಿ. ಯಾವುದೇ ರೀತಿಯ ಬೆಂಬಲವನ್ನು ಇಲ್ಲಿ ಒಬ್ಬ ರಾಜಕೀಯ ಪಕ್ಷದವರು ಬಂದು ಸೂಚನೆ ಮಾಡಬೇಕು ಅಂತ. ಯಾಕೆಂತ ಹೇಳಿದ್ರೆ ಕ್ಷೇತ್ರಕ್ಕೆ ಅವರದ್ದೇ ಆದಂತ ಭಕ್ತರೊಂದ ಇದೆ. ಕ್ಷೇತ್ರದಿಂದ ಅವರಾಗಿ ಪಡ್ಕೊಂಡಂತ ಈ ಯೋಜನೆಗಳ ಮೂಲಕ ಅಥವಾ ಬೇರೆ ಬೇರೆ ಗುಂಪುಗಳ ಮೂಲಕ ಏನು ಜನರು ಇದ್ದಾರೋ, ವಿಪತ್ತು ತಂಡ ಇರ್ಬೋದು, ಇಂಥದ್ದೇ ತಂಡಗಳು, ಹೊಸ ಆಲೋಚನೆಗಳು, ರೂಟ್ ಸೆಟ್, ಇಂಥ ಆಲೋಚನೆಗಳು, ಬೇಕಾದಷ್ಟು ಜನ ಫಲಾನುಭವಿಗಳಿದ್ದಾರೆ, ಬೇಕಾದಷ್ಟು ಜನ ಭಕ್ತರು ಧರ್ಮಸ್ಥಳದಿದ್ದಾರೆ. ಹಾಗಾಗಿ ರಾಜಕೀಯ ಪಕ್ಷಗಳು ಬಂದು ಇಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಇಲ್ಲ ಅಂತ ಹೇಳುವಂತ ಅನಿಸಿಕೆ ನಂದು ಸರ್. ಸೌಜನ್ಯ ಅವ್ರ ಮನೆಗೆ ಹೋಗ್ಬಾರ್ದಾಗಿತ್ತಾ BJP ಅವರು? ಕೇಶವ್ ಅವರೇ, ಖಂಡಿತ ಹೋಗ್ಬೇಕು ಸರ್, ಖಂಡಿತ ಹೋಗ್ಬೇಕು. ಅದು ಈಗ ಅಲ್ಲ, 2012 ಇಸ್ವಿಯಲ್ಲಿ ಇಲ್ಲಿ ಒಬ್ರು ಮಂತ್ರಿಗಳು ಬಂದಿದ್ರು, ಇಲ್ಲಿಯವರೇ ಮುಖ್ಯಮಂತ್ರಿಗಳು ಇಲ್ಲಿಯವರೇ ಇದ್ರು, ನಮ್ಮ ಜಿಲ್ಲೆಯವರೇ ಇದ್ರು, ಗೃಹ ಸಚಿವರು ಆ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅಂತ ಹೇಳುವಂತ ನೆನಪು ನನಗೆ. ಯಾಕೆ ಆ ಸಂದರ್ಭದಲ್ಲಿ ಹೋಗದೆ ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳುವಂತದ್ದು ಪ್ರಶ್ನೆ ಅಷ್ಟೇ.
ಹೋಗುದಕ್ಕೆ ನಮ್ಮ ಯಾವುದೇ ತಕರಾರಿಲ್ಲ, ಹೋಗ್ಲಿ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಲ್ಲಿ ನಾನು ಮುಂಚೂಣಿಯಲ್ಲಿದ್ದವನು. ಓಕೆ. ಮಾನ್ಯ ಜನಾರ್ದನ ಪೂಜಾರಿ ಅವರನ್ನು ಕರ್ಕೊಂಡು ಹೋಗಿದ್ದೇನೆ, ರಮಣತ್ರಾಯಿಗಳನ್ನು ಕರ್ಕೊಂಡು ಹೋಗಿದ್ದೇನೆ, ವಿನಯ್ ಕುಮಾರ್ ಸೊರಕೆ ಅವರನ್ನು ಕರ್ಕೊಂಡು ಹೋಗಿದ್ದೇನೆ, ಬಂಗೇರ್ರವರನ್ನು ಕರ್ಕೊಂಡು ಹೋಗಿದ್ದೇನೆ, ಹರೀಶ್ ಕುಮಾರ್ ಅವರನ್ನು ಕರ್ಕೊಂಡು ಹೋಗಿದ್ದೇನೆ. ಯಾರೆಲ್ಲ ನಾಯಕರು ಅವತ್ತು ಬಂದಿದ್ದಾರೋ ನಾವು ಹೋಗುವ ಮನೆ ತೋರಿಸಿದ್ದೊಳಗೆ ನಾನು ಅಧ್ಯಕ್ಷನಾಗಿದ್ದುಕೊಂಡು ನಾನು ಕರ್ಕೊಂಡು ಹೋಗಿದ್ದೇನೆ. ಹೋಗುದು ಇದು ರಾಜಕೀಯಕ್ಕೋಸ್ಕರ ಅಲ್ಲ, ಆ ಸಂದರ್ಭದಲ್ಲಿ ಸಹಾಯ ಮಾಡ್ಲಿಕ್ಕೆ. ಆದ್ರೆ ಈಗ ಹೋಗುವ ಉದ್ದೇಶ ಏನು, ಆಗ ಯಾಕೆ ಹೋಗ್ಲಿಲ್ಲ ಅಂತ ಹೇಳೋದು ಪ್ರಶ್ನೆ ಅಷ್ಟೇ. ಫೈನ್. ಸಂಕೇತ್ ಸರ್ ನಂದೊಂದು ಪಾಯಿಂಟ್ ಇದೆ ಸರ್. ಇಲ್ಲಿ ಇಂಥ ವಿಚಾರಗಳಲ್ಲಿ ಯಾರು ವಕೀಲರು ಯಾವ ಕಡೆ ಇದ್ದರು ಇನ್ನೊಂದು ಮತ್ತೊಂದು ಬೇರೆ ವಿಚಾರ ಸರ್. ವಕೀಲಿಕೆ ಅವ್ರ ಪ್ರೊಫೆಷನ್ ಸರ್. ಅದು ಅವ್ರು ಯಾವ ಕಡೆ ಅವ್ರಿಗೆ ಕಕ್ಷಿದಾರ ಇರ್ತಾರೆ, ಕಕ್ಷಿದಾರ ಪರವಾಗಿ ವಾದ ಮಾಡ್ತಾರೆ, ಅವ್ರನ್ನ ಕಕ್ಷಿದಾರನ ಪರ ತೀರ್ಪು ಬರಬೇಕು, ವಿರೋಧ ತೀರ್ಪು ಬರಬೇಕು, ಕೋರ್ಟ್ ಡಿಸೈಡ್ ಮಾಡ್ತಾರೆ ಸರ್. ನಾವು ಯಾರೂ ಅಲ್ಲ ಅದ್ರ ಬಗ್ಗೆ ಹೇಳಲಿಕ್ಕೆ. ಹಾಗಾಗಿ ಅವ್ರು ಯಾರ್ಯಾರೋ ಒಂದಷ್ಟು ಜನ ಅಡ್ವೊಕೇಟ್ಗಳೆಲ್ಲ ಈ ಕಡೆ ಇದ್ದಾರೆ, ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ. ಇದೇ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆರೋಪಗಳು ಬಂದಾಗ ಸರ್ಕಾರ ಅವತ್ತು SIT ರಚನೆ ಮಾಡಿತ್ತು. ಸರ್ಕಾರ SIT ರಚನೆ ಮಾಡಿದಾಗ ಯಾವುದು ಹಾಸನ ರಕ್ಷಿಸಿ, ಹಾಸನ್ ಬಚಾವೋ, ಹೊಳೆ ನರಸೀಪುರ ಬಚಾವೋ, ಹೊಳೆ ನರಸೀಪುರ ಧರ್ಮ ಸಂರಕ್ಷಣಾ ಯಾತ್ರೆ ಯಾರೂ ಮಾಡಲಿಲ್ವಲ್ಲ. ಈಗ ಆ ಕ್ಷೇತ್ರದವರೇ ನಮಗಿದ್ರ ಅವಶ್ಯಕತೆ ಇಲ್ಲ, ನಾನೇ SIT ನಂಬ್ತೀನಿ, ಆ ತನಿಖೆ ನಾನೇ ಒಪ್ಕೊಳ್ತೀನಿ, ಅದೇನು ಪ್ರೊಸೀಜರ್ ಇದೆಯೋ ಅದು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಯಾರು ದೂರುದಾರ ಇದ್ನೋ ಅವನನ್ನೇ ಆರೋಪಿಯನ್ನಾಗಿ ಮಾಡ್ಕೊಂಡು SIT ತನಿಖೆ ಮಾಡ್ತಿದೆ ಅಂದಾಗ ಪ್ರೊಸೀಜರನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾ ಅಥವಾ ಸಂಶಯಿಸ್ಬೇಕಾ ಸರ್? ನೋಡಿ, ಈಗ ಯಾರೋ ಒಬ್ರು ಹೇಳ್ಬೇಕಾದ ಕೋ ಪ್ಯಾನಲಿಸ್ಟ್ ಒಂದು ಮಾತು ಹೇಳ್ತಾ ಇದ್ರು, ಆ ಪಕ್ಷದ ವಕೀಲರು ಈ ಪಕ್ಷದ ವಕೀಲರು ಅಂತ ಹೇಳ್ತಾ ಇದ್ರು. ವಕೀಲರು ಅನ್ನೋದನ್ನ ಅವ್ರು ಒಪ್ತಾರೆ. ವಕೀಲರು ಅಂದಾಗ ವಿ ಆರ್ ಗವರ್ನ್ ಬೈ ದಿ ಪ್ರೊವಿಷನ್ಸ್ ಆಫ್ ದಿ ಅಡ್ವೊಕೇಟ್ಸ್ ಆಕ್ಟ್. ಅಡ್ವೊಕೇಟ್ಸ್ ಆಕ್ಟ್ ಒಳಗಡೆ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ, ನಮಗೆ ಕಂಡಕ್ಟ್ ಅಂತ ಇರುತ್ತೆ, ಮಿಸ್ಕಂಡಕ್ಟ್ ಅನ್ನೋದ್ರ ಬಗ್ಗೆ ಡಿಫೈನ್ ಮಾಡ್ತಾರೆ. ನಮ್ಮ ಹತ್ರ ಬರುವಂತ ವ್ಯಕ್ತಿ, ಕಾನೂನಿನ ಸಲಹೆ ಕೋರಿ ಬಂದಿರುವಂತ ವ್ಯಕ್ತಿ ಅಥವಾ ನ್ಯಾಯ ಕೋರಿ ಬಂದಿರುವಂತ ವ್ಯಕ್ತಿ ಉತ್ತಮನ, ಅತ್ಯುತ್ತಮನ ಅಥವಾ ಜಗತ್ತಿಗೆ ಬೇಡವಾದವನ ಅನ್ನೋದನ್ನ ನಾವು ನೋಡೋದಕ್ಕೆ ಬರೋದಿಲ್ಲ. ಇದು ಒಂದು. ಅದೇ ರೀತಿ ಡಾಕ್ಟರ್ಗೂ ಕೂಡ ಅವರ ಟೆರರಿಸ್ಟ್ ಬಂದಿದ್ದಾನ ಟ್ರೀಟ್ಮೆಂಟ್ಗೆ ಅಥವಾ ಮತ್ತೊಬ್ಬನ್ ಬಂದಿದ್ದಾನ, ಒಳ್ಳೆ ಮನುಷ್ಯ ಬಂದಿದ್ದಾನ, ಸಾಧ್ವಿ ಬಂದಿದ್ದಾನ, ಅದು ಯಾವ್ದು ಅವ್ರಿಗೆ ಪ್ರಯೋಜನಕ್ಕೆ ಬರಲ್ಲ. ಫಸ್ಟ್ ಥಿಂಗ್ ಇಸ್ ಟು ಟ್ರೀಟ್ ದೆಮ್ ಬಿಕಾಸ್ ದೇ ಆರ್ ಪ್ರೊಫೆಷನಲಿ ಕ್ವಾಲಿಫೈಡ್, ದೇ ಹ್ಯಾವ್ ಟೇಕನ್ ದ ಓತ್. ನಮಗೂ ಅಷ್ಟೇ ಬರುತ್ತೆ. ಈಗ ಇವ್ರು ಏನ್ ಹೇಳ್ತಾ ಇದ್ರು, ಆ ಪಕ್ಷದ ವಕೀಲರುಗಳು ಈ ಪಕ್ಷದ ವಕೀಲರುಗಳು ಅಂತ ಹೇಳಿ, ಅಲ್ಲಿ ಪಕ್ಷಾತೀತವಾಗಿ ವಕೀಲರು ಅಂದಾಗ ಪಕ್ಷಾತೀತರೇ, ಇದು ಮೊದಲೇ ವಿಚಾರ. ವೆನ್ ಎವರ್ ಹಿ ಇಸ್ ಎಕ್ಸರ್ಸೈಸಿಂಗ್ ಹಿಸ್ ಡ್ಯೂಟಿ ಆಸ್ ಎ ಲಾಯರ್, ಆ ಪಕ್ಷದ ಬಣ್ಣ ಅಥವಾ ಪಕ್ಷದ ಲೇಪ ಅಲ್ಲಿ ಕೊಡಬಾರದು ವಕೀಲಿಕೆ ಮಾಡ್ಬೇಕಾದಾಗ. ಅದು ನನ್ನ ಅಭಿಪ್ರಾಯ. ಅದು ತಪ್ಪು. ಆ ಅನಿಸಿಕೆನೂ ಕೂಡ ಇದರಲ್ಲಿ ಹೇಳ್ತಾ ಇರೋದು ತಪ್ಪಾಗ್ತದೆ. ಕೋರ್ಟ್ ನಲ್ಲಿ ಹೋದಾಗ ಯಾವ ಪಕ್ಷದ ವಕೀಲರು ಯಾವ ಪಕ್ಷದ ವಕೀಲರಲ್ಲ ಅನ್ನೋದನ್ನ ಕೋರ್ಟ್ ನೋಡಲ್ಲ. ಸಾಕ್ಷಿ ಏನಿದೆ, ಕಾನೂನು ಏನಿದೆ, ಅದರಲ್ಲಿ ಇರುವಂತ ವಿಚಾರಗಳು ಏನಿದೆ, ವಿಚಾರಗಳ ಗಂಭೀರತೆ ಏನಿದೆ, ಅದನ್ನೆಲ್ಲ ನೋಡ್ಕೊಂಡು ಕೋರ್ಟ್ ತೀರ್ಮಾನ ಕೊಡುತ್ತದೆ. ಈ ಪಕ್ಷ ಆ ಪಕ್ಷ ಅನ್ನೋದಕ್ಕೆ ಬರೋದಿಲ್ಲ. ಇದು ಮೊದಲೇ ಸ್ಪಷ್ಟತೆ. ಎರಡನೇದ್ದು, ಈಗ ಸಮೀರ್ ಬಗ್ಗೆ ಏನೋ ಉಲ್ಲೇಖ ಮಾಡ್ತಾ ಇದ್ರು. ಸಮೀರ್ಗೆ ಫಾರಿನ್ ಫಂಡ್ ಬಂದಿದೆ ಅಥವಾ ಅವ್ರ ವಕೀಲರ ಜೊತೆಗಿದ್ದಾರೆ, ಇವ್ರ ಜೊತೆಗಿದ್ದಾರೆ ಅಂತ ಏನ್ ಹೇಳ್ತಾ ಇದ್ರಲ್ಲ. ಈಗ ಏನು ಇವ್ರು ಹೇಳ್ತಾ ಇದ್ರು, ಅವ್ರ ಜೊತೆ ಫೋಟೋ ಇದೆ, ಇವ್ರ ಜೊತೆ ಫೋಟೋ ಇದೆ ಅಂತ ಹೇಳಿ. Can BJP or anyone on that behalf would say that those people are the terrorists? ಯಾರ ಜೊತೆ ಫೋಟೋ ಇದೆ ಅವರೆಲ್ಲ ಟೆರರಿಸ್ಟ್ ಗಳು ಯಾರಾದ್ರು? ಟೆರರಿಸ್ಟ್ ಗಳಿದ್ರೆ ಟೆರರಿಸ್ಟ್ ಗಳ ಜೊತೆಗೆ ಒಂದು ಲಿಂಕ್ ಇತ್ತು ಅಂತಂದ್ರೆ ಅಥವಾ ಟೆರರಿಸ್ಟ್ ಆರ್ಗನೈಸೇಷನ್ ಇಂದ ಫಂಡಿಂಗ್ ಆಗಿತ್ತು ಅಂದ್ರೆ ಎವ್ರಿವನ್ ಶುಡ್ ವೆಲ್ಕಮ್ ಟು ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದಿ ಕನ್ಸರ್ನ್ ಅಥಾರಿಟೀಸ್. ಸುಮ್ನೆ ದಿಕ್ ತಪ್ಪಿಸೋ ಅಂತ ವಿಚಾರ ಮಾಡಬಾರ್ದು. ದೇಶದ ಸಮಗ್ರತೆ, ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗ, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಚಾರ, ಗಂಭೀರವಾದ ವಿಚಾರ ಇದ್ದಾಗ ಈ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ ಇವ್ರಿಗೆ ಏನಾದ್ರು ಅತಿಯಾಗಿ ಅವ್ರಿಗೆ ಏನೂ ಗೊತ್ತಿಲ್ಲದಂತದ್ದು ಇತ್ತು ಅಂತಂದ್ರೆ, ನಾನು ಹೇಳ್ತೇನೆ, ಇವರು ಸ್ಟೇಟ್ ಬಿಜೆಪಿ ಇಸ್ ಎಜಿಟೇಟಿಂಗ್ ಅಗೇನ್ಸ್ಟ್ ದ ಸೆಂಟ್ರಲ್ ಬಿಜೆಪಿ. ದೇ ಆರ್ ಚಾಲೆಂಜಿಂಗ್ ದ ಸೆಂಟ್ರಲ್ ಇಂಟೆಲಿಜೆನ್ಸ್, ದೇ ಆರ್ ಚಾಲೆಂಜಿಂಗ್ ಅಗೇನ್ಸ್ಟ್ ಅಮಿತ್ ಶಾ. ಅದನ್ನ ನೇರವಾಗಿ ಹೇಳಿ ಇವರು. ಸರ್, ಅಮಿತ್ ಶಾ ಇದರಲ್ಲಿ ಫೇಲ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ಇವ್ರಿಗೆ 4 ಜನಕ್ಕೆ ಗೊತ್ತಿದೆ. ಇವ್ರ ಮೊದಲು ಇನ್ವೆಸ್ಟಿಗೇಷನ್ ಮಾಡಿಸಿ ಏನೇನ್ ಮಟೀರಿಯಲ್ ಇದೆ ಅದನ್ನ ತಗೊಂಡೋಗಿ ಕೊಟ್ಬಿಡಿ. ದಿಕ್ಕು ತಪ್ಪಿಸುವಂತ ವಿಚಾರ ಮಾಡಬಾರ್ದು. ಈಗ ನೋಡಿ, ಅವನ್ಗೆ ಬುರ್ಡೆ ಗ್ಯಾಂಗ್ ಅಂತ ನಾವು ಏನ್ ಹೇಳ್ತಾರೆ, ಅಥವಾ ಬುರ್ಡೆ ಗ್ಯಾಂಗ್ ಅಂತ ಯಾವ ತರ ಹೆಸರು ಇಡ್ತಾರೆ, ಆ ಹೆಸರು ಇವ್ರಿಗೂ ಬಂದ್ಬಿಡ್ತದೆ ಸುಮ್ನೆ ಏನಾದ್ರು ಹೇಳಿದ್ರೆ. ಗಂಭೀರವಾದ ವಿಚಾರ ಇದು, ಅತಿ ಗಂಭೀರವಾದ. ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಚಾರವನ್ನ ನಾವು ಏನೇನೋ ಹಾದಿ ಬೀದಿಯಲ್ಲಿ ಮಾತಾಡೋದು ಬರುದಿಲ್ಲ. ಸಂಕೇತ್ ಸರ್, ಒಂದ್ ಕ್ವಶನ್ ಸೂಕ್ಷ್ಮವಾದ ವಿಚಾರ. ನಾನು ಹೇಳೋದು ಏನಂದ್ರೆ, ನಂದೊಂದು ಕ್ವಶನ್ ಪ್ಲೀಸ್, ಒಂದೇ ಮಿನಿಟ್. ಸೂಕ್ಷ್ಮ ಅಲ್ಲ, ಅತಿ ಸೂಕ್ಷ್ಮವಾದ ವಿಚಾರವನ್ನ ನಾವು ಅಲ್ಲಿ ಮಾತಾಡೋಕ್ ಬರೋದಿಲ್ಲ. ಸಂಕೇತ್ ಸರ್, ನಾನು ದಿಲೀಪ್ ಮಾತಾಡ್ತಿದ್ದೀನಿ. ಒಂದ್ ಕ್ವಶನ್ ಪ್ಲೀಸ್ ಒಂದ್ ಕ್ವಶನ್ ನೋಡಿ.
ನೀವು ಹೇಳಿದ್ರಿ ಇವಾಗ ಬಿ ಜೆ ಪಿಯವರು ಏನೋ ನೋಡಿದ್ರಾ ಅಥವಾ ಕೇಂದ್ರದ ಬಗ್ಗೆ ಗೂಬೆ ಕೂರಿಸ್ತಿದ್ದಾರಾ ಅಥವಾ ಕೇಂದ್ರದ ವಿರುದ್ಧವಾಗಿ ಮಾತನಾಡ್ತಿದ್ದಾರಾ ಅಂತ ಅದಲ್ಲ ಸರ್. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ದಯಮಾಡಿ ಈ ವಿಚಾರವನ್ನು ಎನ್ ಐಗೆ ವಹಿಸಬೇಕು ಅಂತ. ಯಾಕೆ ಅಂತಂದರೆ NIA ಅಂಡರಲ್ಲಿ ಸೈಬರ್ ಟೆರರಿಸಮ್ ಬರುತ್ತಲ್ವ ಸರ್, ನಿಮಗೂ ಗೊತ್ತಿದೆ. ಸೈಬರ್ ಟೆರರಿಸಮ್ ಅಂತಂದರೆ ಅದು ಉಗ್ರಗಾಮಿ ಚಟುವಟಿಕೆ ಅಂತಂದರೆ ಬಾಂಬ್ ಹಾಕಿದ ತಕ್ಷಣ ಉಗ್ರಗಾಮಿ ಚಟುವಟಿಕೆ ಅಲ್ಲ. ಧಾರ್ಮಿಕ ಕೇಂದ್ರಗಳ ಬಗ್ಗೆನೂ ಸಹ ದೊಡ್ಡವಾಗಿ ಷಡ್ಯಂತ್ರ ಮಾಡೋದು ಇಟ್ಸ್ ಆಲ್ಸೋ ಒನ್ ಆಫ್ ದ ಟೆರರಿಸಮ್ ಆಕ್ಟಿವಿಟಿ ಇದ್ದಂಗೆ. ಮತ್ತು ಫಾರಿನ್ ಫಂಡಿಂಗ್ ಬರ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಒಂದು ವಾದ ಇದೆ. ಸೊ ಆ ವಿಚಾರವಾಗಿ ಕೇಂದ್ರ ಇದಕ್ಕೆ ಬರಬೇಕು, NIA ಬಂದರೆ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಆಗ್ರಹ ಅಷ್ಟೇ. ಹಂಗಂತೇಳಿ ಕೇಂದ್ರ ಇದ್ರ ಬಗ್ಗೆ ಕಣ್ಣಿಟ್ಟಿಲ್ವಾ ಅಂತಂದು ನಾವು ಅದನ್ನು ಹೇಳ್ತಾ ಇಲ್ಲ. ಓಕೆ, ಒಂದ್ ವಿಚಾರ ನೀವು ಹೇಳಿದ್ದು ಬಹಳ ಗಂಭೀರವಾದ ವಿಚಾರ, ಅದಕ್ಕೆ ಗಂಭೀರವಾಗಿ ಉತ್ತರ ಕೊಡ್ತೀನಿ. ತಾವು ಸ್ವಲ್ಪ ದಯವಿಟ್ಟು ಕೇಳಬೇಕು. ಯಾವುದೇ ವಿರೋಧ ಪಕ್ಷ ಹೇಳ್ತಾ ಇರೋದು ಸರಿ ಇದೆ ಅಂತೇಳಿ ಆಡಳಿತ ಪಕ್ಷ ಒಪ್ಪಿದ ಉದಾಹರಣೆಗಳು ಬಹಳ ವಿರಳ ಇದಾವೆ. ನೀವು ಹೇಳೋದೆಲ್ಲ ಸರಿ ಇದೆ ಅಂತ ಅವರು ಮನಸಾಪೂರ್ವಕವಾಗಿ ಒಪ್ಪಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ಬಹಳ ಬಾಲಿಶವಾದ ಹೇಳಿಕಾಗ್ತದೆ, ಅಥವಾ ಅದರ ಅಪೇಕ್ಷೆ ಮಾಡೋದು ಕೂಡ ತಪ್ಪಾಗ್ತದೆ. ಈಗ ಬೆಂಗಳೂರಲ್ಲಿ ಒಂದು ದಿ ರಾಮೇಶ್ವರಂ ಕಫೆ ಅಂತ ಇತ್ತು, ತಮ್ಗೆ ಗೊತ್ತಿದೆ, ಈಗೂ ಇದೆ. ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಬಂತು. NIA ಕೊಡ್ಬೇಕು ಅಂತ ತಾವು ಬಹಳ ಆಗ್ರಹ ಮಾಡಿದ್ರು ಬಿಜೆಪಿ ಅವರು ಮತ್ತು ಬೇರೆ ಬೇರೆ ಹೋರಾಟಗಾರರು ಕೂಡ. ಸರ್ಕಾರ ಕೊಟ್ಟಿರೋಕ್ಕಿಂತ ಮುಂಚೆನೆ NIA ದವರು ಅಲ್ಲಿ ಬಂದ್ರು. ಯಾರ್ದಾರು ಪರವಾನಗಿ ಇತ್ತ ಅಲ್ಲಿ? ಇಲ್ಲ. ಆ ಇಶ್ಯೂ ಬಂದಾಗ ಇಮಿಡಿಯೇಟ್ ಹೊರಗೆ ಬಂದ್ಬಿಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ರೆಫರ್ ಮಾಡಿತ್ತ ಅಲ್ಲಿ? ಇಲ್ಲ, ಮಾಡಿರ್ಲಿಲ್ಲ. ಹೀಗಿದ್ದಾಗ ನಿಮ್ಮ ಆಗ್ರಹ ಅಥವಾ ನಿಮ್ಮ ಊಹಾಪೋಹ ಅಥವಾ ನಿಮ್ಮ ಇಮ್ಯಾಜಿನೇಷನ್ ಮೇಲೆ NIA ತರೋದು ಬೇಡ. ಅದರಲ್ಲಿ ಅದನ್ನ ಅತಿ ಸೂಕ್ಷ್ಮವಾದ ವಿಚಾರಗಳನ್ನ ಅಲ್ಲಿ ಇಲ್ಲಿ ಮಾತಾಡೋದು ತಪ್ಪಾಗ್ತದೆ, ಅದು ಮಾತಾಡಬಾರ್ದು ಅಂತ ಅನ್ನೋದು ನನ್ನ ಅನಿಸಿಕೆ. ಜನರಲ್ಲಿ ಭಯ ಹುಟ್ಟಿಸುವಂತ ಏನ್ ವಿಚಾರಗಳು ಇರ್ತವೆ ಅವನ್ನ ಬಹಳ ಅತಿ ಸೂಕ್ಷ್ಮವಾಗಿ ಅದನ್ನ ಬಗೆಹರಿಸ್ಕೋಬೇಕಾಗ್ತದೆ. ಸರ್ಕಾರದ ಸಕ್ಷಮವಾಗಿದೆ, ಕೇಂದ್ರ ಸರ್ಕಾರ ಸಕ್ಷಮವಾಗಿದೆ, ಬಲಿಷ್ಠವಾಗಿದೆ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ನಾವೆಲ್ಲ ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದಾಗ ವೈರ ರಾಷ್ಟ್ರಗಳನ್ನ ನಾವು ಮಟ್ಟ ಹಾಕ್ತಿವಿ ರಾತ್ರೋರಾತ್ರಿ ಅಂತ ಒಂದ್ ಕಡೆ ಹೇಳ್ಕೊಳ್ತಾ ಇದ್ದಾಗ, ಇನ್ನೊಂದ್ ಕಡೆಗೆ ನಮ್ಗೆ ಯಾರು ಏನ್ ಮಾಡಿದ್ದಾರೆ, ಏನ್ ಫಂಡ್ ಆಗಿದೆ, ಏನ್ ಫಂಡಿಂಗ್ ಆಗಿದೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅಂತ ಹೇಳೋದು ಏನಿದೆ ಅಲ್ಲ, ಪ್ರತ್ಯಕ್ಷವಾಗಿ ಇಲ್ಲದೆ ಇದ್ರು ಪರೋಕ್ಷವಾಗಿ ರಾಜ್ಯ ಸರ್ಕಾರದ ಪಾತ್ರನೇ ಇಲ್ವಾ ಸರ್ ಇದ್ರೊಳಗಡೆ? ತಮ್ಮ ಅನಿಸಿಕೆ ಒಂದ್ ಮಾತು ಹೇಳ್ಬಿಡ್ತೇನೆ. ತಮ್ಮ ಅನಿಸಿಕೆನೆ ಕೂಡ ನ್ಯಾಷನಲ್ ಸೆಕ್ಯೂರಿಟಿಗೆ ವಿರುದ್ಧವಾಗಿದೆ. ಈ ಹೇಳಿಕೆ ಏನಿದೆ ಅಲ್ಲ, ನ್ಯಾಷನಲ್ ಫಂಡಿಂಗ್ ಆಗಿದೆ ಅಂತ, ಇದು ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಿದೆ, ಟೆರರ್ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಕೇಂದ್ರ ಸರ್ಕಾರದ ಟೆರರ್ ಫಂಡಿಂಗ್ ಅಂತ ಹೇಳಿಲ್ಲ, ದಯಮಾಡಿ ನೋಡಿ, ನೀವು ಹೇಳಿಕೆನ ತಿರುಚಬೇಡಿ. ನಾನು ಹೇಳಿರೋದು ಟೆರರ್ ಫಂಡಿಂಗ್ ಬೇರೆ, ಬೇರೆ ದೇಶಗಳಿಂದ ಫಂಡಿಂಗ್ ಬರೋದು ಬೇರೆ. ಅದೇನಿದೆ, ನೀವು ಯಾಕೋ ಇದ್ದಕ್ಕಿದ್ದಂಗೆ ಉಗ್ರಗಾಮಿ ಚಟುವಟಿಕೆ ಟೆರರಿಸಂ ಅಂತ ಒಂದು ವರ್ಡ್ನ ತಗೊಂಡ್ಬರ್ತಾ ಇದ್ದೀರಿ. ನಾವು ಅದನ್ನ ಹೇಳ್ತಿಲ್ಲ, ಫಾರಿನ್ ಫಂಡಿಂಗ್ ಅಂತ ಅಷ್ಟೇ ಹೇಳ್ತಾ ಇರೋದು. ವಿದೇಶದಿಂದ ಹಣ ಬರ್ತಾ ಇದೆ ಅಂತ ಇಟ್ಸ್ ನಾಟ್ ಟೆರರ್ ಫಂಡಿಂಗ್. ವಿದೇಶದಿಂದ ಹಣ ಬಂತು. ನೋಡಿ, ದಯವಿಟ್ಟು ನಾನು ಹೇಳ್ತೇನೆ, ನಿಮ್ಮ ಹತ್ರ ಮಾಹಿತಿ ಇರಬಹುದು, ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಎಲ್ಲಾ ಮಾಹಿತಿಗಳು ಇರಬಹುದು, ನಿಮ್ಮ ಹತ್ರ ಸಾಕ್ಷಿಗಳಿರ್ಬೋದು, ಎಲ್ಲವನ್ನು ರಿಲೀಸ್ ಮಾಡಿ. ಇಷ್ಟು ರಿಲೀಸ್ ಮಾಡಿದ ನಂತರನು ಕೂಡ ಇಡಿ ಬರ್ದೇ ಇದ್ರೆ, NIA ಬರ್ದೇ ಇದ್ರೆ, ಕೋರ್ಟ್ ಇದೆ, ಕೋರ್ಟಿಗೆ ಹೋಗಿ, ಕೋರ್ಟ್ ಮುಂದೆ ನಿಮಗೆ ನ್ಯಾಯ ಸಿಗದೆ ಇದ್ರೆ ಇನ್ ಏನ್ ಹೇಳ್ಬೇಕು ನಾನು? ನಿಮಗ್ ದಾರಿ ಏನ್ ಹೇಳ್ಕೊಡ್ಬೇಕಾಗಿಲ್ಲ. ಅದ್ರ ಬಿಟ್ಟು ಏನೇನೋ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದು ಯಾರು ಮಾಡಬಾರ್ದು. ತಾವಷ್ಟೇ ಅಲ್ಲ, ಭಯ ಆಗಿಲ್ವಾ ಸರ್ ರಾಜ್ಯದಲ್ಲಿ? ಧರ್ಮಸ್ಥಳದ ವಿಚಾರದಲ್ಲಿ ಭಯ ಆಗಿಲ್ವಾ? 1,000 ಸುಳ್ಳು ಬುರುಡೆ ಕತೆ ಹೇಳಿದ್ರಲ್ಲ ಸರ್, ಅದು ಭಯ ಅಲ್ವಾ ಸರ್? ಒಂದು ನಿಮಿಷ, ಎಲ್ಲಿ ಸರ್ ಬುರುಡೆಗಳು? ಒಂದು ನಿಮಿಷ, ಕಾನೂನಿದೆ, ಸುಳ್ಳು ಸಾಕ್ಷಿ ಬದುಕಿದ್ಯಾ ಕರ್ನಾಟಕದಲ್ಲಿ ಕಾನೂನು? ಬದುಕಿದ್ಯಾ ಕರ್ನಾಟಕದಲ್ಲಿ? ಸಾಕ್ಷಿ ವಿರುದ್ಧವಾಗಿ ಹೇಳಿದ್ರೆ ಅದು ಕಾನೂನು ಇದೆ. ಈಗಾಗಲೇ the law has already taken its course. He has been now arraigned as an accused. ಇನ್ನು ಏನ್ ಬೇಕು? ಫೈನ್. ಕೇಶವ್ ಅವರೇ, ಈಗ ಇಂಥ ವಿಚಾರಗಳಲ್ಲಿ ಯಾರು ಕೂಡ ಈಗ SIT ತನಿಖೆ ಬಗ್ಗೆ ಅಪಸ್ವರ ಅಥವಾ ಇದು ಸರಿ ಇಲ್ಲ ಅಂತ ಹೇಳ್ತಿರೋದು ಒಂದು ರಾಜಕೀಯ ಪಕ್ಷವಾಗಿ BJP ಅವರು ಹೇಳ್ತಾ ಇದ್ದಾರೆ. JDS ಕೂಡ ಅದೇ ವಾದ ಇರಬಹುದು. ಅಂದರೆ ನಾವೇನೋ ಕ್ಷೇತ್ರದ ಪರವಾಗಿ ಇದ್ದೀವಿ, ಇಲ್ಲಿ ಇವರಿಗೆ ತೊಂದರೆ ಆಗಿದೆ ಅಂತಂದರೆ, ಈಗ ಇದಕ್ಕೆ ಕಾಂಗ್ರೆಸ್ ನಾಯಕರು ಅವತ್ತು ಹೇಳಿದ್ದು, ನಾವು ಕಾಂಗ್ರೆಸ್ ನಾಯಕರು ಕರೆದಿದ್ವಿ, ಅವ್ರು ಬಂದಿಲ್ಲ, ಬೇರೆ ವಿಚಾರ. ಅವ್ರು ಹೇಳಿದ ಮಾತು ಏನು ಅಂತ ಹೇಳಿದ್ರೆ, ನೋಡಿ ಸರ್, ಸ್ಟಾರ್ಟಿಂಗ್ ತನಿಖೆ ಕೊಟ್ಟಾಗ ಇದೇ BJP ಅವರು 12 ದಿನ 15 ದಿನ ಏನೂ ಮಾತಾಡಲಿಲ್ಲ. ಅದರ ಅರ್ಥ 15 ದಿನದಲ್ಲಿ SIT ರಿಪೋರ್ಟ್ ಕೊಟ್ಬಿಟ್ಟಿದೆ ಅಂತನಾ? ರಿಪೋರ್ಟು ಕೊಟ್ಟಿಲ್ಲ ಇನ್ನೂ ಕೂಡ. ಊಹಾಪೋಹವಾಗಿ ಒಂದು ರೀತಿಯಲ್ಲಿ ಪಾಕಿಸ್ತಾನದಿಂದ ಫಂಡ್ ಬಂದುಬಿಟ್ಟಿದೆ, ವಿದೇಶದಿಂದ ಫಂಡ್ ಬಂದುಬಿಟ್ಟಿದೆ, ಇದರಲ್ಲಿ ದೊಡ್ಡ ದೊಡ್ಡ ದುಷ್ಟಶಕ್ತಿಗಳು ಅಡಗಿವೆ, ಇಂಥದ್ದೆಲ್ಲ ಹೇಳ್ಕೊಂಡು ಇವ್ರು ಎಂಟ್ರಿ ಆಗೋ ಅವಶ್ಯಕತೆ ಇರುತ್ತೆ ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಕೇಳಿದ್ರು ಸರ್. ನಿಮ್ಗೇನು ಅನಿಸ್ತಾ ಇದೆ ಇದರಲ್ಲಿ ಅಂತ? ಸರ್, SIT ತನಿಖೆ ಪ್ರಾರಂಭ ಮಾಡಿ 29 ತಾರೀಕಿಗೆ ಪ್ರಾರಂಭ ಮಾಡಿದೆ, ಜುಲೈಯಲ್ಲಿ. 1 ತಿಂಗಳು ಆಗ್ತಾ ಬಂತು.
ಆ ಶಮೀರ್ ಎಂಬಂತ ಹುಡುಗ ಸುಮಾರು 3 ತಿಂಗಳ ಹಿಂದೆ ವಿಡಿಯೋ ಮಾಡಿ ಬಿಟ್ಟಿದ್ದ. ಮಿಲಿಯನ್ ಗಟ್ಟಲೆ ಅದು ವ್ಯೂ ಆಗಿದೆ. ಆಗ ಈ ಪ್ರಶ್ನೆಯನ್ನು ಯಾಕೆ ಎತ್ತಲಿಲ್ಲ? ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡುವಾಗ ಕ್ಷೇತ್ರದ ಬಗ್ಗೆ ಈಗ ಅವರು ಬಹಳ ಕಳಕಳಿಯಿಂದ ಮಾತಾಡ್ತಾರೆ, ಅವರು ಏನು ಹಾಗೆ ಇದ್ದಾರೆ ಹೀಗಿದ್ದಾರೆ ಅಂತ ಹೇಳಿ ಕಳಕಳಿಯಿಂದ ಮಾತಾಡ್ತಾರಲ್ಲ, ಆಗ ಯಾಕೆ ಇವರು ರ್ಯಾಲಿ ಮಾಡಲಿಲ್ಲ? ಇವರು ನಾಟಕದ ಸ್ಕ್ರಿಪ್ಟ್ ಅನ್ನು ನೋಡಿದಾಗ ನೋಡ್ಕೊಂಡು ಸುಮ್ಮನೆ ಇದ್ರಲ್ಲ, ಯಾಕೆ ಪ್ರಶ್ನೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ? ಯಾಕೆ ಸರ್ಕಾರದ ಗಮನಕ್ಕೆ ಇದನ್ನು ತರಲಿಲ್ಲ? ವಿದೇಶಿ ಫಂಡ್ ಬರ್ತಿದೆ ಅಥವಾ ಇದರಲ್ಲಿ ವಿದೇಶಿಗರಿದ್ದಾರೆ ಅಥವಾ ಯಾರೋ ಇದ್ದಾರೆ, ಟೆರರಿಸ್ಟ್ ಇದ್ರೆ ಹಿಂದೆ ಇದ್ದಾರೆ ಅಂತ ಹೇಳುತ್ತಾ ಪ್ರಶ್ನೆಯನ್ನು ಯಾಕೆ ಎತ್ತಲಿಲ್ಲ 3 ತಿಂಗಳ ಹಿಂದೆ? SIT ತನಿಖೆ ಪ್ರಾರಂಭ ಆಗಿ ಯಾವುದೇ ಗುಂಡಿಗಳಲ್ಲಿ ಅವರು ಹೇಳಿದಾಗೆ ಸಿಗ್ಲಿಲ್ಲ ಅಂತ ಹೇಳುವಾಗ, ಸಿಕ್ಕಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ, ಈಗಲೂ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅದು SIT ಅದನ್ನು ರಿವ್ಯೂ ಮಾಡ್ತಾ ಇಲ್ಲ. ಬಟ್ ಏನೋ ಒಂದು ಮಾಧ್ಯಮದಲ್ಲೆಲ್ಲ ಈ ರಿಪೋರ್ಟ್ಸ್ ಬರ್ತಿರುವಾಗ ಹೇಗೆ ಧೈರ್ಯ ಬಂತು? ಇನ್ನೊಂದು ಪ್ರಶ್ನೆಯನ್ನು ಅವರು ಕೇಳಿದ್ರು, ಕಾನೂನು ಬದುಕಿದೆಯಾ ಕರ್ನಾಟಕದಲ್ಲಿ ಅಂತ. ಬಹಳ ಬಾಲಿಶ ಇದು ಅಂತ ಕಾಣ್ತಾ ಇದೆ ನನಗೆ ಹೇಳಿಕೆ. ಯಾಕೆ ಅಂತ ಹೇಳಿದ್ರೆ ಇದೇ ಮೊನ್ನೆ ಕೆಲವು ವಿಚಾರಗಳಲ್ಲಿ ಪನಿಷ್ಮೆಂಟ್ ಆದಾಗ ಅಥವಾ ಇಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಕಾನೂನನ್ನು ಅವರು ನಿಜವಾಗಿ ಬಹಳ ಚೆನ್ನಾಗಿ ಇಲ್ಲಿ ಕಾನೂನು ಆಪರೇಟ್ ಆಗಿದೆ ಸರ್. ಎಲ್ಲದರಲ್ಲೂ ಕೂಡ ಕಾನೂನು ಬಹಳ ಚೆನ್ನಾಗಿರುವಾಗ ಕಾನೂನನ್ನೇ ಪ್ರಶ್ನೆ ಮಾಡುವಂತದ್ದು ಸರಿಯಲ್ಲ. ಕಾನೂನು ಖಂಡಿತವಾಗಿಯೂ ಇಲ್ಲಿ ಜೀವಂತ ಇದೆ. ಆದ್ರೆ ಕಾನೂನು ಏನು ಹೇಳ್ತದೆ, 99 ಆರೋಪಿಗಳು ತಪ್ಪಿಸಿಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳುವಂತ ಬೇಸಲ್ಲಿ ನಮ್ಮ ಕಾನೂನು ನಿಂತಿರುವಂತದ್ದು. ಹಾಗೆ ಸಾಕ್ಷಿಯ ಕೊರತೆ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ವ್ಯತಿರಿಕ್ತವಾಗಿ ಹೋಗಿರ್ಬೋದು. ಹಾಗಾಗಿ ಕಾನೂನನ್ನು ದಯವಿಟ್ಟು ಪ್ರಶ್ನೆ ಮಾಡುದು ಬೇಡ. ಕಾನೂನು ಬಹಳ ಸ್ಟ್ರಾಂಗ್ ಆಗಿದೆ. ಪೊಲೀಸ್ ವ್ಯವಸ್ಥೆ ಕೂಡ ಸ್ಟ್ರಾಂಗ್ ಆಗಿದೆ. ಕರ್ನಾಟಕ ಪೊಲೀಸರು ಕೂಡ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳುವಂತ ಅನಿಸಿಕೆ ನನ್ನಲ್ಲಿ ಸರ್. ಫೈನ್ ಸರ್. ಅಶೋಕ್ ಸರ್, ಫೈನಲ್ ಕಮೆಂಟ್ ಸರ್ ನಿಮ್ಮ ಕಡೆಯಿಂದ. ಇದು ರಾಜಕೀಯವಾಗಿ ತಿರುವನ್ನು ತೆಗೆದುಕೊಳ್ತಾ ಇದೆಯಾ? ಇದು ರಾಜಕೀಯದ ಕಾರಣದಿಂದಾಗಿ ಜೀವಂತವಾಗಿದೆಯಾ ಇದು ಅಂತ? ಖಂಡಿತವಾಗಿ ರಾಜಕೀಯ ಕಾರಣಕ್ಕಾಗಿ ಜೀವಂತವಾಗಿರುವಂಥದ್ದು. ಇಲ್ಲಿ ಧರ್ಮಸ್ಥಳವನ್ನು ಯಾರು ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾವ ರಾಜಕಾರಣಿನೂ ಸಮರ್ಥನೆ ಮಾಡ್ಕೋಬೇಕಾಗಿಲ್ಲ. ಎಲ್ಲ ಜನರು ಧರ್ಮಸ್ಥಳವಾಗಿ ಪರವಾಗೇ ಇದ್ದಾರೆ. ಆಮೇಲೆ ಫಂಡು ಅಲ್ಲಿಂದ ಬಂತು ಇಲ್ಲಿಂದ ಬಂತು. ಅದೇ ರೀತಿ ಈಗ ಜನಗಳು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ? ಜನಸಾಮಾನ್ಯರು ಧರ್ಮಸ್ಥಳದಲ್ಲಿ 1000 ಕೋಟಿ ಇದೆಯಲ್ಲ, ಇದೆಲ್ಲ ಈಗ ಮಾಡ್ತಾ ಇರೋದೇ ಸ್ಪಾನ್ಸರ್ ಅನ್ನೋ ರೀತಿಯಲ್ಲಿ ಜನಗಳು ಮಾತಾಡ್ತಿದ್ದಾರೆ. ಆಮೇಲೆ ನಮ್ಮ ಮೇಲೇನೂ ಆರೋಪ ಬರ್ತಾ ಇದೆ, ಮೀಡಿಯಾ ಮೇಲೇನೂ ಆರೋಪ ಇದೆ, ಆಮೇಲೆ ರಾಜಕೀಯ ಪಕ್ಷಗಳ ಮೇಲೂ ಆರೋಪ ಇದೆ. ದಿಢೀರಂತ DK ಶಿವಕುಮಾರ್ ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು, ಏನು ಕಾರಣಗಳು? ರಾಜಕಾರಣ ಹೆಂಗ್ ಬೇಕಾದ್ರೂ ಚೇಂಜ್ ಆಗೋಗುತ್ತೆ. 15 ದಿನ ಸುಮ್ಮನೆ ಇದ್ದಂತ BJP ನಾಯಕರು ದಿಢೀರಂತ ಹೆಂಗ್ ತಗೊಂಡ್ರು? ನಮ್ಮ ಸಂಘಟನೆಗಳೆಲ್ಲ ಹೋಗ್ತಾ ಇದಾವೆ. ಯಾರು ಕೇಳಿದ್ರು ಇವ್ರನ್ನ ಸಪೋರ್ಟ್ ಕೊಡಿ ಅಂತೇಳಿ? ಧರ್ಮಾಧಿಕಾರಿಗಳೇ SIT ನ ವೆಲ್ಕಮ್ ಮಾಡಿರುವಾಗ. ಆಮೇಲೆ ನೀವು ಇನ್ನೊಂದು ವಿಚಾರ ಹೇಳಿದ್ರೆ, ಪ್ರಜ್ವಲ್ ವಿಚಾರ ಹಾಸನದ್ದು, ಅಲ್ಲಿ ನೋಡಿ, ಅಲ್ಲಿ ಮರ್ಡರ್ ಆಗಿಲ್ಲ, ಅಲ್ಲಿ ರೇಪ್ ಇಮ್ಮಿಡಿಯೇಟ್ ಆಗಿ ಎಲ್ಲ ಆಕ್ಷನ್ಗಳು ಆಗೋಯ್ತು. ಅಲ್ಲಿ ರಾಜಕಾರಣ ಎಂಟರ್ ಆಯ್ತು, ಎಲ್ಲ ಆಯ್ತು. ರೇಪ್ ಅಂತ ಮೇಲ್ನೋಟಕ್ಕೆ ಅದು ರೇಪ್ ಕೂಡ ಅಲ್ಲ ನನ್ನ ಪ್ರಕಾರ. ಇರಲಿ, ಅದು ಒಪ್ಪಿತ ಲೈಂಗಿಕತೆ ಇರ್ಬೋದು, ಇನ್ನೊಂದಿರ್ಬೋದು, ನಾವು ಹೇಳಕ್ ಬರಲ್ಲ. ಅದು ಕೋರ್ಟ್ ಡಿಸೈಡ್ ಮಾಡಿರೋದ್ರಿಂದ ಅದು ಹೇಳಕ್ ಬರಲ್ಲ. ವಿಡಿಯೋ ಮಾಡ್ಕೊಂಡಿದ್ದಾನೆ ಅನ್ನೋದು ಮೈನ್ ಬಂತಲ್ಲ. ಅಲ್ಲಿ ರೇಪ್ ಅಂತ ತಗೊಂಡ್ರು ನೀವು ಅಲ್ಲಿ ಮರ್ಡರ್ ಆಗಿಲ್ಲ, ಇಲ್ಲಿ ಮರ್ಡರ್ ಆಗಿದೆ. ಹಾಗಾಗಿ ಕಾನೂನು ಭಾಗವನ್ನು ಕಾನೂನಿಗೆ ಬಿಟ್ಟು ಮಂಜುನಾಥ ಸ್ವಾಮಿಯನ್ನು ಅಣ್ಣಪ್ಪ ಸ್ವಾಮಿಯನ್ನು ಬಿಟ್ಟು ಈ ರಾಜಕಾರಣಿಗಳು ದೂರ ಇರೋದು ಒಳ್ಳೆಯದು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಥ್ಯಾಂಕ್ ಯು. ಚಿಕ್ಕದಾಗಿ ಈಗ ಹೇಳ್ತಾ ಇದ್ರು BJP ರ್ಯಾಲಿ ಮಾಡಲಿಲ್ಲ ಅವಾಗ ಅಂತ. ನಾವು ಡೇ 1 ಸಹ ಯಾಕೆ ರ್ಯಾಲಿ ಮಾಡಲಿಲ್ಲ, ಇನ್ನೊಂದು ಮಾಡಲಿಲ್ಲ, SIT ರಚನೆ ಆದಾಗ ಅಂತ ಹೇಳ್ತಿದ್ದಾರೆ. SIT ರಚನೆ ಆದಾಗ ಏನಾದ್ರೂ ನಾವು ಅದ್ರ ವಿರುದ್ಧ ಮಾತಾಡ್ಲಿಕ್ಕೆ ಹೋಗಿದ್ರೆ BJP ಅವರು SIT ರಚನೆ ವಿರುದ್ಧ ಮಾತಾಡ್ತಿದ್ದಾರೆ, ಸಂವಿಧಾನದ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಹೇಳೋರು. ಸೊ ನಾವು ಕಾಯ್ತಾ ಇದ್ದಾರೆ. ಯಾವಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೋ DK ಶಿವಕುಮಾರೇ ಸ್ವತಃ ಬಂದು ಹೇಳಿಕೆ ಕೊಟ್ಟರು, ಒಳಗಡೆ ಷಡ್ಯಂತ್ರ ನಡೆದಿದೆ ಅಂತ. ಯಾವಾಗ SIT ರಚನೆ ಹಾಗೆ SIT ಆಗ್ಬೇಕಾದ್ರೆ ಮತ್ತೆ ದಿನೇಶ್ ಗುಂಡೂರಾವ್ ಇನ್ನೊಂದು ಹೇಳ್ತಾರೆ, ಈ SIT ಫಾರ್ಮ್ ಮಾಡ್ಲಿಕ್ಕೆ ಎಡಪಂಥೀಯರ ಪ್ರಜರ್ಗೊಳಗಾಗಿ ಮಾಡ್ದು ಅಂತೇಳಿ. ಎಡಪಂಥೀಯರು ಎಷ್ಟು ಜನ ಇದ್ದಾರೆ, ಯಾರು ಎಡಪಂಥೀಯರು ಅಂತೇಳಿ ಸರ್ಕಾರ ಹೇಳ್ಬೇಕು. ಅವ್ರು ಹೇಳಿದ್ರು ಸಾರ್ವಜನಿಕರ ಭಾವನೆಗೆ ಬೆಲೆ ಕೊಟ್ಟು ನಾವು SIT ಫಾರ್ಮ್ ಮಾಡ್ದು ಅಂತ ಹೇಳಲಿಲ್ಲ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಯಾಕೆ ಇಲ್ಲಿ ಕಾನೂನು ಗೊತ್ತಿಲ್ಲ. ದಿಲೀಪ್, ಯಾರು ಕಾನೂನಿಗೆ ಬೆಲೆ ಕೊಡ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ನೀವು ರ್ಯಾಲಿ ಶುರು ಮಾಡಲಿಲ್ಲ? ಯಾರದು? ಕಾನೂನಿಗೆ ಅಲ್ಲ, SIT ಫಾರ್ಮಾ ದಿನನೇ ನೀವು ರ್ಯಾಲಿ ಮಾಡಿಬಿಟ್ಟಿದ್ದರೆ
ಇದು ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಮ್ಮ ಬಗ್ಗೆ, ಸಂವಿಧಾನ ವಿರೋಧಿಗಳು ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಯಾರ ಭಾವನೆಯ ಮೇಲೆ ನಿಮ್ಮ ಪಾರ್ಟಿ ಡಿಸೈಡ್ ಮಾಡುತ್ತೆ? ಭಾವನೆ ಅಲ್ಲ, ಕಾಂಗ್ರೆಸ್ನ ಸೃಷ್ಟಿ ಮಾಡೋರು ಸಂವಿಧಾನದ ವಿರುದ್ಧವಾಗಿದ್ದಾರೆ, ಬಿಜೆಪಿ ಅವರು SIT ವಿರುದ್ಧವಾಗಿದ್ದಾರೆ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ SIT ಅಂತ ಹೇಳೋರು. ಮತ್ತೆ ಇನ್ನೊಂದು ಹೇಳ್ಬೇಕು ಸರ್, ಇವತ್ತು ಒಂದು ಪಾಯಿಂಟ್ ಮಾತಾಡಿದೆ. ಕೇಶವ್ಜಿ ಪ್ಲೀಸ್ ಸರ್, ಒಂದು ಸಣ್ಣ ಇಂಟ್ರಾಕ್ಷನ್ ಸರ್. ಸರ್, 12 ವರ್ಷಗಳಿಂದ ಆ ವ್ಯಕ್ತಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಕಾವಂದರ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ, ಪೀಠದ ಬಗ್ಗೆ ಮಾತಾಡ್ತಾನಲ್ಲ, ಆಗ ಎಲ್ಲಿ ಹೋಗಿದ್ರು ಇವರು? ಯಾಕೆ ರ್ಯಾಲಿ ಮಾಡಿ ಧರ್ಮ ರಕ್ಷಕರು? ಕೇಶವ್ ಅವರೇ, ಸೌಜನ್ಯ ಪರವಾಗಿ ಹೋರಾಟ ಮಾಡಿದ್ದೆ ಫಸ್ಟ್ ಹಿಂದೂ ಸಂಘಟನೆಗಳು, ಅದು ಗೊತ್ತಿದೆಯಲ್ವಾ ನಿಮ್ಗೆ? ಹಿಂದೂ ಸಂಘಟನೆಗಳೇ ಮೊದಲು ಪ್ರಾರಂಭ ಮಾಡಿದ್ದು ಸೌಜನ್ಯ ಪರವಾದ ಹೋರಾಟ ಅಲ್ಲ. ಇವತ್ತು ಸಮೀರ್ನ ಬಂಧನ ಮಾಡೋ ತಾಕತ್ತು ಈ ಸರ್ಕಾರಕ್ಕಿಲ್ಲ, ಸಮೀರ್ನ ಬಂಧನ ಮಾಡೋ ತಾಕತ್ತು ಸರ್ಕಾರಕ್ಕಿಲ್ಲ. ಯಾವ ಆಧಾರದಲ್ಲಿ ಬಂಧನ ಮಾಡಿ? ಕಾನೂನಿನ ಚೌಕಟ್ಟು ಆಧಾರನ ಅಲ್ಲ. ವೀರೇಂದ್ರ ಹೆಗಡೆ 1,000 ರೇಪ್ ಅಂಡ್ ಮರ್ಡರ್ ಮಾಡಿದ ಅಂತ ಹೇಳ್ತಾರೆ, ಆಧಾರ ಬೇಕಾ ನಿಮ್ಗೆ? ಅಲ್ಲ 1,000 ಮರ್ಡರ್ ರೇಪ್ ಅಂಡ್ ವೀರೇಂದ್ರ ಹೆಗಡೆ ಹೆಸರು ಬೇಕಾ? ಡಮಾರ್ ಸ್ಥಳ ಅಂತ ಹೇಳ್ತಾನೆ. ರ್ಯಾಲಿ ಮಾಡೋರು ಎಲ್ಲಿ ಹೋಗಿದ್ರು ಅಂತ ರ್ಯಾಲಿ ಅಲ್ಲ ರೀ, ರ್ಯಾಲಿ ಮಾಡ್ಬೇಕಾಗಿರೋದು ಯಾವಾಗ? SIT ನಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ರ್ಯಾಲಿ ಮಾಡ್ಬೇಕಾಗಿತ್ತು ಸರ್ಕಾರ ವಿರುದ್ಧವಾಗಿ. ಕೇಶವ್ಜಿ ಒಂದು ನಿಮಿಷ, ಅಂತ ಗೊತ್ತಾದ್ಮೇಲೆ ರ್ಯಾಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು ನಿಮಿಷ. ಇಲ್ಲಿ ಯಾರು ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ವಿಚಾರ ರಾಜಕೀಯ ಪಕ್ಷಗಳ ಆಗ್ರಹದಿಂದ ಡಿಸೈಡ್ ಆಗಲ್ಲ. ಒಂದು ತನಿಖೆ ಶುರುವಾಯಿತು ಅಂದಾಗ ಯಾಕೆ ರ್ಯಾಲಿ ಮಾಡಲಿಲ್ಲ ಅಂತ ಹೇಳಿದಾಗ, ಇಲ್ಲ ನಮ್ಮನ್ನು ಅವತ್ತು ವಿರೋಧವಾಗಿ ಅಂತ ಭಾವಿಸ್ಬಿಡ್ತಾ ಇದ್ರು. ಒಂದು ಅಭಿಪ್ರಾಯ, ಯಾರದೇ ಅಭಿಪ್ರಾಯ ಆಗಿದ್ದರೆ, ನನ್ನ ನಿಲುವಿಗೆ ನಾನು ಬದ್ಧನಾಗಿದ್ದರೆ, ನನ್ನ ನಿಲುವಿಗೆ ನಾನು ಬದ್ಧ ಇಲ್ಲ, ನಾನು ಸಪೋರ್ಟ್ ಮಾಡ್ತೀನಪ್ಪ ಅಂತ ಬಂದರೆ SIT ರಚನೆ ಆದರೂ ಮಾಡ್ಕೊಳ್ಳಿ, ಇನ್ನೊಂದಾದರೂ ಮಾಡ್ಕೊಳ್ಳಿ, ನನ್ನ ರ್ಯಾಲಿ ಈ ಕಡೆಗೆ ಇರುತ್ತೆ ಅಂತ ಡೇ 1 ಅನೌನ್ಸ್ ಮಾಡಿದರೆ ಬೇರೆ ವಿಚಾರ ಅಂತ ಬರ್ತಾ ಇತ್ತು. ಇಲ್ಲ ಅವರು ತಿಳ್ಕೊಂಡ್ಬಿಡ್ತಾರೆ, ಇವ್ರು ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ ಕಾದು ನೋಡುವ ತಂತ್ರ ಅಂತ ಆಗಿತ್ತು. ಸಪೋಸ್ ಇದೇ ಚಿನ್ನಯ್ಯ 18 ಗುಂಡಿಯಲ್ಲೂ ಬುರುಡೆ ತೋರಿಸ್ಬಿಟ್ಟಿದ್ರೆ ಗಪ್ಚುಪ್ಪ ಇವರು ನೋಡಿ, ಸೈಲೆಂಟ್ ಅವತ್ಗೆ ಮಾತೇ ಇಲ್ಲ, ಅವತ್ತಿಗೆ ಗಪ್ಚುಪ್. ಸಿಕ್ತು, ಇನ್ನು ಹೋಗ್ಬಾರ್ದು, ರಮಕಾಂತ್ ಸರ್ ಗೋಡೆ ಮೇಲೆ ಇಟ್ಟು ಮಾತಾಡಬಾರ್ದು. ಯಾರೇ ಆಗ್ಲಿ, ನಾನು ಬದ್ಧನಾಗಿದ್ದೀನಾ, ಆ ವಿಚಾರ ನನ್ನ ನಿಲುವು ಅವ್ರ ಪರವಾಗಿದೆಯಾ, ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ ಅಲ್ಲಿ ಮಾಡಬೇಕಾಗಿತ್ತು. ನೀವು ನೋಡಿ, ಪ್ರತಿಭಟನೆ ಮತ್ತೆ ಹೇಳಿಕೆ ಎರಡು ಡಿಫ್ರೆನ್ಸ್ ಇರುತ್ತೆ. ಪ್ರತಿಭಟನೆ ಯಾವಾಗ ಮಾಡ್ತೀವಿ? ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ. ಹೇಳಿಕೆ ಯಾವಾಗ? ಆ ಒಂದು ಆ ವಿಚಾರದಲ್ಲಿ ನಮ್ಮ ಧಾರ್ಮಿಕ ನಂಬಿಕೆಗಳಿದಾವೆ, ರಾಜಕೀಯ ಲಾಭ ಇದ್ದಾಗ, ಸರ್ ಧರ್ಮಸ್ಥಳ ಅಂತಕ್ಕ ನಮ್ಮ ಭಾವನೆ ಸರ್. ದೇವನಲ್ಲಿ ಯಾಕೆ ಹೋರಾಟ ಮಾಡಲಿಲ್ಲ? ಅದನ್ನೇ ಹೇಳ್ತಾ ಇರೋದು, ಪ್ರತಿಭಟನೆ ಇವತ್ತು ಮಾಡ್ತಾ ಇದೀವಿ, ಡೇ 1 ಹೇಳಿಕೆ ಕೊಡ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿ. ಧರ್ಮಸ್ಥಳದ ಪರವಾಗಿ ಎಲ್ಲರೂ ನಮ್ಮ ರಾಜ್ಯ ತನಿಖೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ನಿಷ್ಪಕ್ಷತವಾಗಿ ಮಾಡ್ಬೇಕು ಬೇಕಾಗಿತ್ತು. ಯಾಕೆ ಇದುವರೆಗೂ ರಿಪೋರ್ಟ್ ಇದೆಯಾ ಸರ್? ರಿಪೋರ್ಟ್ ನಿಮಗೆ ಬಂದಿದೆ? DK ಶಿವಕುಮಾರ್ ಅವರ ಹತ್ರ ಇತ್ತಾ ರಿಪೋರ್ಟ್? ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಿಮ್ಮ ಹತ್ರ ರಿಪೋರ್ಟ್ ಇದೆಯಾ ಸರ್? DK ಶಿವಕುಮಾರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಿ, ಸರ್ಕಾರದ ಒಂದು ಭಾಗ ಸರ್ ಅವರು. ಆ ಹೋರಾಟ ಮಾಡ್ಕೊಳ್ಳಿ, ನೀವು ನಮ್ಮ ತಕರಾರಿಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು, ಸರ್ಕಾರನೇ ಒಪ್ಕೊಂಡ್ಬಿಟ್ಟಿದೆ ಇದೊಳಗಡೆ ಷಡ್ಯಂತ್ರ ಅಂತ ಹೇಳಿ. ಆ ಷಡ್ಯಂತ್ರ ಬಯಲಾಗಬೇಕು. ಅವರೇ ಥ್ಯಾಂಕ್ ಯು, ಅಶೋಕ್ ಕುಮಾರ್ ಅವರೇ ಥ್ಯಾಂಕ್ ಯು, ಸಂಕೇತ ಸರ್ ಥ್ಯಾಂಕ್ ಯು, ದಿಲೀಪ್ ಅವರೇ. ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.